ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತುರಾ ಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮತಿತೋ ಯಕೃಷ್ಣದುಗ್ಧಾಂಬುಧಿಃ. ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಮುನಿಕೃತಾಗ್ರಜನಾಮ ಗುಣೋಚಿತಂ ವಿರಚಯನ್ನಿವಸಾನುಗದೇನುಕಂ ಹಲಧರೇಣ ಹತಂ ಸಮಕಾರಯತ್ ಸುರನತೋರಣತೋಷಿತನಾಕಿನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗದೊಡೆಯನಾದ ಕೃಷ್ಣ ತನ್ನ ಅಣ್ಣನಿಗೆ ಬಲರಾಮ ಅಂತ ಸಜ್ಜನರಾದ ಮುನಿಗಳು ನಾಮಕರಣ ಮಾಡಿದ್ದಾರೆ. ಗರ್ಗಾಚಾರ್ಯರು ಭಗವದ್ಭಕ್ತರು. ಅವರು ಕೊಟ್ಟ ಹೆಸರು ಸಾರ್ಥಕ ಆಗಬೇಕು. ಅದನ್ನು ದೇವರು ಸಾರ್ಥಕಗೊಳಿಸ್ತಾ ಇದ್ದಾನೆ. ನಾವು ಯಾವಾಗಲೂ ಇದರೊಳಗೆ ನಮಗೆ ಒಂದು ಸಂದೇಶ ಇದೆ. ನಾಮಕರಣ ಮಾಡಿಸುವ ಸಂದರ್ಭದಲ್ಲಿ ಸಜ್ಜನರು ಬಂದು ಅನುಮೋದನೆ ಮಾಡಬೇಕಂತೆ. 4 ಜನ ಬ್ರಾಹ್ಮಣರನ್ನು ಕರೆಸ್ಬೇಕು. ಅದು ಪಾರ್ಟಿ ಮತ್ತೆ ನೇಮಿಂಗ್ ಸೆರೆಮನಿ ಅಂತ ಮಾಡಿದ್ರೆ ಅದು ಏನಲ್ಲಿ ಬರೋಲ್ಲ. ಸಜ್ಜನರ ಪಾರ್ಟೇ ಇಲ್ಲದ ಪಾರ್ಟಿ ಏನು ವೇಸ್ಟ್. ಎಲ್ಲ ವೇಸ್ಟ್. ಎನರ್ಜಿ, ಟೈಮ್, ಮನಿ ಎಲ್ಲ ವೇಸ್ಟ್. ಇಡೀ ಮಗುವಿನ ಭವಿಷ್ಯ ಅಂದಿನ ದಿನ ಇರುತ್ತೆ. ಸಾಲಿಗ್ರಾಮ ನಿತ್ಯದಲ್ಲಿ ಅರ್ಚನೆ ಮಾಡುವವರು, ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು, ಪ್ರಾಮಾಣಿಕವಾಗಿ ಜೀವನ ನಡೆಸಿದವರು, ಅವರು ಬಂದು ಆಶೀರ್ವಾದ ಮಾಡಿ ಆ ಹೆಸರಿಟ್ಟಾಗ ಅಕ್ಷತೆ ಕಾಳು ಹಾಕಿ ನನ್ನ ಸಮ್ಮತಿ ಇದೆ ಅಂದರೆ ಹೆಸರು ತಕ್ಕ ಹಾಗೆ ಅವನು ಜೀವನ ನಡೆಸ್ತಾನೆ. ನಮಗೂ ನಮ್ಮ ಹೆಸರಿಗೂ ಸಂಬಂಧವೇ ಇರಲ್ಲ. ಹಾಗಾಗಬಾರ್ದು ಅಂತಾದರೆ ಸಜ್ಜನರ ಅನುಗ್ರಹ ಇರಬೇಕು.
ಬ್ರಾಹ್ಮಣರು ಬಂದು ಅನುಮೋದನೆ ಮಾಡಿದರೆ ಆ ಮಾತನ್ನು ಭಗವಂತ ಸತ್ಯಗೊಳಿಸ್ತಾನೆ ಅನ್ಲಿಕ್ಕೆ ಇದೊಂದು ಕಥೆ. ಗರ್ಗಾಚಾರ್ಯರು ಬಂದು ಮಗುವಿಗೆ ರಾಮ ಅಂತ ಹೆಸರಿಟ್ಟಿದ್ದಲ್ಲ, ಬಲರಾಮ ಅಂತಿಟ್ರು. ಆ ಬಲದ ಹೆಸರನ್ನು ಸಾರ್ಥಕಗೊಳಿಸಬೇಕು, ಸಜ್ಜನರ ಮಾತನ್ನು ಸತ್ಯ ಮಾಡಬೇಕು. ಅದಕ್ಕೆ ಭಗವಂತ ತನಗೆ ಸಾಮರ್ಥ್ಯ ಇದ್ದರೂ ಧೇನುಕಾಸುರನ ಸಂಹಾರ, ಆ ಕತ್ತೆಯ ರೂಪದಲ್ಲಿ ಬಂದ ದೈತ್ಯನನ್ನು ತನಗೆ ಸಾಮರ್ಥ್ಯ ಇದ್ದರೂ ತಾನು ಸಂಹಾರ ಮಾಡದೆ ಸಜ್ಜನರು ಇಟ್ಟ ನೇಮ್ ಸಾರ್ಥಕ ಆಗಲಿ ಅಂತ ಅಣ್ಣನ ಕಡೆಯಿಂದ ಮಾಡಿಸಿ, ಅಣ್ಣನಿಗೆ ಕೀರ್ತಿ, ಸಜ್ಜನರಿಗೂ ಕೀರ್ತಿ, ಸಜ್ಜನರಾದ ಗರ್ಗಾಚಾರ್ಯರಿಗೂ ಕೀರ್ತಿ ಬರಬೇಕು, ಸಜ್ಜನನಾದ ಬಲರಾಮ ಶೇಷದೇವರು ಅವರಿಗೂ ಕೀರ್ತಿ ಬರಬೇಕು. ಅದಕ್ಕಾಗಿ ಭಗವಂತ ಏನು ಮಾಡಿದ ಅಂದರೆ ತನ್ನ ಒಂದು ರೂಪವನ್ನು ಅವನಲ್ಲಿಟ್ಟ. ಕೇಶಾತ್ಮನ ಸನ್ನಿಹಿತ ಸನ್ ಅಂತಾರೆ. ಭಗವಂತನ ಮೂಲ ರೂಪದ ಶುಕ್ಲ ಕೇಶದ ಸನ್ನಿಧಾನ ಬಲರಾಮನಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಸನ್ನಿಧಾನ ವಿಶೇಷದಿಂದ ಧೇನುಕಾಸುರನ ಸಂಹಾರವನ್ನು ಮಾಡಿದ್ದಾನೆ. ಇದರೊಳಗೆ ನಮಗೆ ಇನ್ನೂ ಒಂದು ಕಥೆ. ಯದ್ಯಪಿ ಅದು ಕೃಷ್ಣ ಸಂಹಾರ ಮಾಡಲಿಕ್ಕೆ ಯೋಗ್ಯವಾದವ, ಅದನ್ನು ಬಲರಾಮ ಮಾಡಿದ. ಹೇಗೆ ಮಾಡಿದ? ಒಳಗೆ ದೇವರ ಶಕ್ತಿ ಇತ್ತು. ಹಾಗಾದ್ರೆ ಇವತ್ತು ನಮಗಲ್ಲದೆ ಎಷ್ಟೋ ಕೆಲಸಗಳನ್ನು ನಡೆದೋಗ್ಬಿಡುತ್ತೆ ನಮ್ಮ ಕಡೆಯಿಂದ. ಹೇಗಾಯಿತು? ನಿಮ್ಮಿಂದಲ್ಲ, ನಿಮ್ಮೊಳಗೆ ಒಪ್ಪು ಕೂತಿದ್ದಾನೆ, ಅವನು ಮಾಡಿಸ್ದ. ಅದನ್ನು ಮರಿಬೇಡಿ. ದೇವರ ಅನುಗ್ರಹ ವಿಶೇಷ. ನಮ್ಮ ಕಡೆಯಿಂದ ಏನಾದರೂ ಯೋಗ್ಯತೆಗೆ ಮೀರಿ ಒಂದು ಸತ್ಕರ್ಮ ಆದರೆ ಅದನ್ನು ಹೀಗೆ ತಿಳಿರಿ, ನಾನು ಮಾಡಿದ್ದಲ್ಲ, ಒಳಗೆ ನಿಂತು ಭಗವಂತ ಮಾಡಿಸಿದ್ದಾನೆ ಎನ್ನುವ ಎಚ್ಚರಿಕೆ ಬೇಕು. ಇಡೀ ನಮ್ಮ ವಂಶದಲ್ಲೇ ಯಾರೂ ವಿಷ್ಣು ಪಂಚಕ ಮಾಡಿಲ್ಲ ಆಚಾರ್ಯ, ನಾನೇ ಮಾಡಿದ್ದು. ಹೋಯ್ತು ನಿಮ್ಮ ವಿಷ್ಣು ಪಂಚಕ. ನಮ್ಮಲ್ಲಿ ಯಾರು ಚಾತುರ್ಮಾಸಿ ಯಾರು ಮಾಡ್ತಾರೆ ಆಚಾರ್ಯ? ನಾನೇ ಒಬ್ಬನೇ. ಹೋಯ್ತು ಮಾಡಿದ್ದಾಗ. ಯಾರೂ ಮಾಡದೆ ನಿಮ್ಮ ಕಡೆಯಿಂದ ಮಾಡಿಸ್ತಾ ಇದ್ದಾನೆ. 70 ನಡೀತಾ ಇದೆ ಏಕಾದಶಿ, 70 ನೀವು ಮಾಡಲಿಲ್ಲ. ಒಳಗೆ ನಿಂತು ದೇವರ ಇದನ್ನು ತಿಳ್ಕೊಳ್ಳಿ, ಅನಂತ ಫಲ ಬರುತ್ತೆ. ದೇವರನ್ನು ನೆನಪು ಮಾಡಿಕೊಂಡ್ರೆ ಮಾಡಿದ ಕರ್ಮಕ್ಕೊಂದು ಫಲ, ದೇವರನ್ನು ನೆನಪು ಮಾಡ್ಕೊಂಡು ಮತ್ತೂ ಫಲ. ವ್ಯಾಸರು ಹೇಳಿದ ಕಥೆಯ ಒಳಗಿನ ಕಥೆಗಳು ನಮಗೆ ಭಾಳ ಮುಖ್ಯ. ಹೀಗಾಗಿ ಕೃಷ್ಣ ಪರಮಾತ್ಮ ರಣತೋಷಿತನಾಕಿನ ದೇವತೆಗಳನ್ನು ಸಂತೋಷಪಡಿಸಿದ್ದಾನೆ. ಈ ಧೇನುಕಾಸುರ ರೂಪದ ಕತ್ತೆಯ ರೂಪದ ದೈತ್ಯನನ್ನು ಸಂಹಾರ ಮಾಡಿ ಆ ಸತ್ಕರ್ಮ ವಿಶೇಷದಿಂದ ದೇವತೆಗಳು ಸಂತೋಷಪಟ್ಟಿದ್ದಾರಂತೆ. ಅಲ್ಲ, ದೇವತೆಗಳಿಗೂ ಸಂತೋಷ ಪಡಲಿಕ್ಕೂ ಕೆಳಗಿರೋ ಇವನು ಸಾಯಲಿಕ್ಕೆ ಏನು ಸಂಬಂಧ? ಏನಂದರೆ ದೇವತೆಗಳು ಸಜ್ಜನರು ಮಾಡುವ ಸತ್ಕರ್ಮವನ್ನು ಆಶ್ರಯ ಮಾಡಿಕೊಂಡಿರ್ತಾರೆ. ಬೆಳಗಾತ ಎದ್ದು ಹೋಮ ಹವನ ಮಾಡಿ ಇಂದ್ರಾಯ ಸ್ವಾಹ ಚಂದ್ರಾಯ ಸ್ವಾಹ ಅಂದ್ರಲ್ವ, ಇಂದ್ರ ಚಂದ್ರಾದಿಗಳಿಗೆ ಆಹುತಿಗಳು. ಅದನ್ನು ಕೊಡುವಂಥ ಬ್ರಾಹ್ಮಣರಿಗೆ, ಸಜ್ಜನರಿಗೆ ಉಪದ್ರವ ಮಾಡುವವರೇ ದೈತ್ಯರು. ಆ ದೈತ್ಯರ ಸಂಹಾರ ಆಯಿತು ಅಂದರೆ ಯಾರಿಗೆ ಸಂತೋಷ? ದೇವತೆಗಳಿಗೆ. ಹೀಗಾಗಿ ರಣಾಂಗಣದಲ್ಲಿ ಯುದ್ಧ ವಿಶೇಷದಲ್ಲಿ ಬಲರಾಮನ ಒಳಗೆ ತನ್ನ ರೂಪ ವಿಶೇಷವನ್ನು ಸನ್ನಿಹಿತ ಮಾಡಿಸಿ ಅವನ ಮುಖಾಂತರ ಆ ಧೇನುಕಾಸರ ಕತ್ತೆಯ ರೂಪದ ದೈತ್ಯನನ್ನು ಸಂಹಾರ ಮಾಡಿ ಈ ಮೂಲಕವಾಗಿ ದೇವತೆಗಳಿಗೆ ದೇವರು ಕೃಷ್ಣ ಸಂತೋಷಪಡಿಸಿದ್ದಾನೆ. ಇದರಲ್ಲಿ ನಮಗೆ ಇನ್ನೊಂದು ಕಥೆ ಇದೆ. ಅದಿನ್ನೇನು ಕಥೆ ಅಂದರೆ, ನೀವೇನು ಕರ್ಮ ಮಾಡಿದ್ರೂ ಕರ್ಮ ಮಾಡೋ ಮುನ್ನ ಯೋಚನೆ ಮಾಡಿ, ನಾನು ಮಾಡುವ ಈ ಕರ್ಮದಿಂದ ದೇವತೆಗಳು ಸಂತೋಷ ಪಡ್ತಾರಾ? ದೇವತೆಗಳು ಸಂತೋಷ ಪಡಬೇಕು. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ. ಭಗವಂತನ ಪ್ರೀತಿಗಾಗಿ, ಭಗವಂತನ ಭಕ್ತರಾದ ದೇವತೆಗಳ ಪ್ರೀತಿಗಾಗಿ ಸತ್ಕರ್ಮವನ್ನು ಮಾಡಬೇಕಂತೆ. ಯಾವುದಾದ್ರೂ ಕರ್ಮ ಮಾಡುವಾಗ ಇದು ಶಾಸ್ತ್ರ ವಿಹಿತ ಅಲ್ಲ, ಇದರಿಂದ ದೇವತೆಗಳಿಗೆ ಇದು ಅವಮಾನ ಆಗತ್ತೆ, ದೇವತೆಗಳಿಗೆ ಮಾನ ಸಮ್ಮಾನ ಬರೋದಲ್ಲ ಅಂತಾದರೆ ಆ ಕೆಲಸವನ್ನು ಕೈ ಬಿಟ್ಟುಬಿಡಿ ಅಂತ. ಹೀಗೆ ಅನೇಕ ನೀತಿಗಳನ್ನು ಅನೇಕ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಯೋಗ್ಯವಾದ ಗುಣಗಳನ್ನು ತೀರಿಸುವಂಥದ್ದು ಈ ವಾದಿರಾಜರಿಂದ ರಚಿತವಾದ ರುಕ್ಮಿಣೀಶ ವಿಜಯದ ಈ ಮಾತುಗಳು. ಗ್ರೀಷ್ಮೇ ಭಾಸ್ವತಿ ಚಾಪರಾಧ ಕೃತಿ ಸಂಕೃದ್ಧ ಪ್ರಲಂಬಂ ಹಲಿ ಲೀಲಾಯಾಶ್ಫಲತೋ ಜಗಾನ ಮುರುಜಿದ್ವೋಮಂ
ಮಯಸ್ಯಾತ್ಮಜಂ ಯುಕ್ತಂ ತದ್ದಿಮನ ಪ್ರಿಯಾನ್ ಜನಯಿತಾ ಸಂತರ್ಜಯನ್ ಸ್ವಾನ್ ಶಿಶೂನ್ ತತ್ಪ್ರಾಂತಸ್ತಶಿಲಾದಸ್ತಗುದೈ ಸಪ್ತೋಪಿ ಎತ್ತಾಡಯತ್. ಗ್ರೀಷ್ಮ ಋತುವಿನ ಕಾಲ. ಗ್ರೀಷ್ಮ ಋತು ಅಂದರೆ ಸ್ವಲ್ಪ ಬಿಸಿಲು ಹೆಚ್ಚಾಗುವಂತಹ ಕಾಲ. ಆಗ ಬಿಸಿಲಿನ ಮೇಲೆ ಸಿಟ್ಟು ಇದು ಸಾಮಾನ್ಯ ಬರುತ್ತೆ. ತುಂಬ ಬಿಸಿಲಾದಾಗ ಮನಸ್ಸಿಗೆ ಖೇದ ಆಗತ್ತೆ. ದುರ್ಜನರಾದವರು ಬಿಸಿಲ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ. ಏನು ಕೆಟ್ಟ ಸೂರ್ಯರು, ಏನು ದರಿದ್ರ ಬಿಸಿಲು, ಅದು ಕೆಟ್ಟ ಜನ, ಹಂಗನ್ನೋಂಗಿಲ್ಲ. ಸಜ್ಜನರು ಏನು ಮಾಡ್ತಾರೆ, ಆ ಸಿಟ್ಟನ್ನು ಅಯೋಗ್ಯರ ಮೇಲೆ ತೋರಿಸ್ತಾರಂತೆ. ಇಲ್ಲಿ ಗ್ರೀಷ್ಮ ಋತುವಿನ ಕಾಲದಲ್ಲಿ ಬಿಸಿಲು ಜಾಸ್ತಿ ಆದಾಗ ಬಲರಾಮನಿಗೆ ಭಾರೀ ಸಿಟ್ಟು ಬಂತಂತೆ. ಸೂರ್ಯನ ಮೇಲೆ ಜೋರು ಮಾಡಲಿಲ್ಲ. ಆ ಸಿಟ್ಟಿನಿಂದ ಅವನೇನು ಮಾಡಿದ್ದಾನೆ, ಹಲಧರನಾಗಿ, ಹಲ ಅದು ಆಯುಧ ಒಂದು, ಪ್ರಲಂಬಾಸುರನನ್ನು ಸಂಹಾರ ಮಾಡಿದ್ದಾನಂತೆ. ಅದೇ ಕಾಲಕ್ಕೆ ಮಯಪುತ್ರನಾದ ವ್ಯೋಮಾಸುರ ಅಂತ ಅವನನ್ನು ಭಗವಂತ ತಾನು ಸಂಹಾರ ಮಾಡಿದ್ದ. ಬಿಸಿಲು ಜಾಸ್ತಿ ಆಗಲಿಕ್ಕೂ ಇವರು ದೈತ್ಯರ ಸಂಹಾರ ಮಾಡಲಿಕ್ಕೆ ಏನು ಸಂಬಂಧ? ಇದೇ ಸಂಬಂಧ. ನಮಗೆ ಸಿಟ್ಟು ಬಂದಾಗ ಕೆಲವು ಸತಿ ಒಳ್ಳೊಳ್ಳೆ ವಸ್ತುನ ಹಾಳು ಮಾಡ್ತೀವಿ, ಅವರಿಗೆ ಸಿಟ್ಟು ಬಂದ ಕೆಟ್ಟ ವಸ್ತುನ ಹಾಳು ಮಾಡಿದ್ದಾರೆ. ಇಷ್ಟೇ ವ್ಯತ್ಯಾಸ. ನಿಮ್ಮ ಸುಮ್ಮನೆ ಲೌಕಿಕ ಈಸಿ ಉದಾಹರಣೆ ಅಂದರೆ, ಈ ಯಾವುದ್ರ ಮೇಲೂ ಸರ್ಕಾರದ ಮೇಲೆ ಸಿಟ್ಟು ಮಾಡ್ಕೊಂಡು ಸ್ಟ್ರೈಕ್ ಮಾಡಿಕೊಂಡು ನಾವು ಓಡಾಡೋ ಬಸ್ಸಿಗೆ ಬೆಂಕಿ ಹಚ್ಚಿದ್ವಿ. ಇದು ನಮ್ಮದು ದುರ್ಬುದ್ಧಿ. ನಮಗೆ ಸಂಬಂಧಪಟ್ಟ ಆಸ್ತಿಯನ್ನು ಹಾಳು ಮಾಡುವಂಥದ್ದು ದುರ್ಜನರ ಲಕ್ಷಣ. ಸಜ್ಜನನಾದ ಕೃಷ್ಣ ಮತ್ತು ಭಗವಂತನಿಗೆ ಸಿಟ್ಟು ಬಂದರೆ ಅವರೇನು ಮಾಡ್ತಾರೆ, ದುರ್ಜನರ ಮೇಲೆ ಪ್ರಹಾರ ಮಾಡಿದ್ದಾರೆ. ಬಲರಾಮಂಗೆ ಭಾರೀ ಸಿಟ್ಟು, ಬಿಸಿಲು. ಅದಕ್ಕೆ ಏನು ಮಾಡ್ದ ಅಂದರೆ, ಆ ಪ್ರಲಂಬಾಸುರ ಆ ಸಿಟ್ಟನ್ನು ಪ್ರಲಂಬಾಸುರನ ಮೇಲೆ ತೋರಿಸ್ದ. ನೀವು ಸಿಟ್ಟು ಮಾಡ್ಕೊಳ್ಳದೆ ಇರಬೇಡಿ, ಸಿಟ್ಟು ಮೇಲೆ ಸಿಟ್ಟು ಮಾಡ್ಕೊಳ್ಳಿ. ಯಾವುದ್ರ ಮೇಲೆ ಸಿಟ್ಟು ಮಾಡ್ಕೊಳ್ಬೇಕು ಗೊತ್ತಾ? ಏನು ಕೋಪ ಬರುತ್ತಪ್ಪ, ಅದು ಯಾಕೆ ಬರುತ್ತೋ ಅಂತ ಕೋಪದ ಮೇಲೆ ಕೋಪ ಮಾಡ್ಕೊಳ್ಳಿ. ನಾವು ಕೋಪದ ಮೇಲೆ ಕೋಪ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಆ ಸಿಟ್ಟು ಅದು ಯಾಕೆ ಬರುತ್ತೆ ಅಂದರೆ, ಅಹಂಕಾರ, ಮಮಕಾರ, ಮದ, ಅನ್ನಮದ, ಅರ್ಥಮದ, ಇವು ಯಾವೂ ಇರಲ್ಲ. ಅವನಿಗೆ ಸಿಟ್ಟೇ ಬರಲ್ಲ. ಸಿಟ್ಟು ಬರಬೇಕಂದ್ರೆ ಏನಾರು ಇರಬೇಕಲ್ಲ. ಅದಕ್ಕೆ ಅದರ ಮೇಲೆ ಯಾವುದು ನಮ್ಮನ್ನು ಅಧಪತನಕ್ಕಾಕತ್ತೋ, ಮನುಷ್ಯನಲ್ಲಿ ಏನೆಲ್ಲ ಗುಣ ಇದ್ದರೂ ಆ ಎಲ್ಲ ಗುಣವನ್ನು ನುಂಗುವ ಒಂದು ದೊಡ್ಡ ದೋಷ ಅಂದರೆ ಸಿಟ್ಟಂತೆ, ಕೋಪ. ಅದರಷ್ಟು ಮೈಲಿಗೆ, ಅದರಷ್ಟು ಹೊಲೆಯ ಜಗತ್ತಲ್ಲಿ ಯಾವುದಿಲ್ಲ. ಅದು ಬರಬಾರ್ದ ಸಮಯದಲ್ಲೇ ಬರುತ್ತೆ. ದೇವ್ರ ಪೂಜೆ ಕೂತಾಗ, ಸಂಧ್ಯಾ ವಂದನೆ ಕೂತಾಗ, ಪುರಾಣಕ್ಕೆ ಕೂತಾಗ. ಆಚಾರ ಬರೆದಿದ್ರೆ ಆಗತ್ತೋ ಇಲ್ಲ, ಎಷ್ಟು ಕಾಯಿಸ್ತಾರೆ ಸಿಟ್ಟು ಬರಬಾರ್ದು. ಅನ್ನಮದ, ಇದೆಲ್ಲ ಮದಗಳಿದ್ದರೆ ನಮಗೆ ಸಿಟ್ಟು. ಸಿಟ್ಟಿನ ಮೇಲೆ ಸಿಟ್ಟು ಮಾಡ್ಕೊಳ್ಬೇಕಂತೆ ಯಾವಾಗಲೂ. ಅರಿಷಡ್ ವರ್ಗಗಳಿದೆಯಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅದರ ಮೇಲೆ ಸಿಟ್ಟು ಮಾಡ್ಕೊಳ್ಬೇಕಂತ. ಅವುಗಳ ಮತ್ತೊಂದು ರೂಪವೇ ದೈತ್ಯರು. ಹಾಗಾಗಿ ಕೃಷ್ಣನಿಗೆ ಬಲರಾಮನಿಗೆ ಸಿಟ್ಟು ಬಂದರೆ ಅವರು ಆ ದೋಷಗಳ ಪ್ರತಿರೂಪವಾದ ದೈತ್ಯರ ಮೇಲೆ ಸಿಟ್ಟು ಮಾಡಿಕೊಂಡು ಅವ್ರನ್ನ ಸಂಹಾರ ಮಾಡಿದ್ದಾರೆ. ಹಾಗಾದ್ರೆ ನಾವು ಅಷ್ಟೇ, ಯಾವಾಗಲಾರು ಸಿಟ್ಟು ಬಂದರೆ ಅದನ್ನು ಸಾತ್ವಿಕ ಪದಾರ್ಥಗಳ ಮೇಲೆ ಪ್ರಯೋಗ ಮಾಡಬಾರ್ದು. ಕೆಲವರೇನಾದ್ರು ಸಿಟ್ಟು ಬಂದರೆ ಕೈಲಿರೋ ಗಂಟೆನೇ ಎಸ್ತು ಬಿಡ್ತಾರೆ. ಪ್ರಾಣದೇವರಿದ್ದಾರೆ, ಮರ್ತೇ ಹೋಗ್ಬಿಡುತ್ತೆ ಅವರಿಗೆ. ಅಲ್ಲಿವರೆಗೂ ಕಣ್ಗೊತ್ಕೊಂಡಿರ್ತಾರೆ. ಸಿಟ್ಟು ಬಂದರೆ ಮಗು ಗಂಟೆಲೇ ಹೊಡಿ, ಆ ಮಂಗಳಾರತಿ ಹಳಗೆ ಹೊಡಿ, ಸಾಣಚ್ಚಕ್ಕೆ ಗಂಡಚ್ಚೆ ಯಾವ ಕಣ್ಣಕ್ಕೆ ಅದರಲ್ಲೇ ಎಸಿ. ನಂಗೆ ಸಿಟ್ಟು ಬಂದರೆ ನಾ ಮನುಷ್ಯನೇ ಅಲ್ಲ ಅಂತಾರೆ. ಹಾಗಾದ್ರೆ ಮಾನವೀಯತೆ ಕಳ್ಕೊಬೇಡಿ. ಮಾನವೀಯತೆಯನ್ನೇ ಹಾಳು ಮಾಡುವಂಥ ಸಿಟ್ಟು ಬಂದಾಗ ಅದನ್ನು ಈ ಕೆಟ್ಟದ್ರ ಮೇಲೆ ನಾವು ಪ್ರಯೋಗ ಮಾಡಬೇಕು. ನಿಜವಾಗಿಯೂ ಈ ಕಥೆ ಒಳಗೆ ಅದೇನು ಬರೆಯಲ್ಲ. ನೀವು ಆಲೋಚನೆ ಮಾಡಬೇಕು, ಈ ಶ್ಲೋಕದ ಒಳಗೆ ಆಂತರ್ಯ ಏನು ಇಟ್ಟಿರ್ತಾರೆ, ನಮ್ಮ ಜೀವನದಲ್ಲಿ ಈ ಶ್ಲೋಕ ಹೇಗೆ ಸಂಬಂಧಪಡುತ್ತೆ. ಗ್ರೀಷ್ಮ ಋತು ಅತ್ಯಂತ ಪ್ರಬಲ ಆಗ್ತಾ ಇರುವಾಗ ಅಪರಾಧಿಯಾದ ಗ್ರೀಷ್ಮ, ಯಾಕೆಂದರೆ ಭಗವಂತ ಇದ್ದರೆ ಎಲ್ಲ ಋತುಗಳು ಕೂಡ ಅವನಿಗೆ ಅನುಕೂಲವಾಗಿ ಇರಬೇಕು.
ದೇವರಿಗೆ ಬಿಸಿಲು ಕಾಲದಲ್ಲಿ ಬಿಸಿ ಆಗಬಾರ್ದು, ಯಾಕೆ ಅವನು ದೇವರು. ಈಗ ನೋಡಿ, ಸುಮ್ಮನೆ ಹೇಳ್ತೇನೆ ನಿಮಗೆ ಉದಾಹರಣೆ. ದುಡ್ಡಿದ್ದವರು ಬೇಸಿಗೆ ಕಾಲದಲ್ಲೂ ಆರಾಮಿರ್ತಾರೆ. ಹೇಗೆ ಹೇಳಿ? ಎ ಸಿ ಒಳಗಿರ್ತಾರೆ. ದುಡ್ಡಿದೆಯಲ್ವಾ, ಎ ಸಿ ಹಾಕ್ಸ್ಕೊಳ್ತಾರೆ. ಅಲ್ಲ, ದುಡ್ಡಿರೋರದೇ ಈ ಮಹಿಮೆ ಆಗೋದಾದರೆ ದುಡ್ಡಿಗೆ ಅಭಿಮಾನಿ ಲಕ್ಷ್ಮಿ, ಆ ಲಕ್ಷ್ಮಿಯನ್ನಾಳುವ ಭಗವಂತನಿಗೆ ಅವನು ಎಲ್ಲಿದ್ದರೂ ಕೂಲಾಗಿರ್ಬೇಕು. ಅವನಿರೋ ಜಾಗದಲ್ಲಿ ಇಷ್ಟು ಹಾಟ್ ಮಾಡ್ತಾ ಇದ್ದಾನೆ ಈ ಗ್ರೀಷ್ಮ ಅಂತ ಸಿಟ್ಟು. ಗ್ರೀಷ್ಮ ಋತು ಅಭಿಮಾನಿಯ ಮೇಲೆ ಬಲರಾಮನಿಗೆ ಸಿಟ್ಟು. ಯಾಕೆ? ನಾನು ದೇವರು ವಾಸ ಮಾಡೋ ಜಾಗದಲ್ಲಿ ಇಷ್ಟು ಬಿಸಿಲು ಮಾಡಿದ್ದಾನಲ್ಲ. ಆ ಸಿಟ್ಟನ್ನು ಯಾರ ಮೇಲೆ ತೋರಿಸ್ದ? ಪಕ್ಕದಲ್ಲಿದ್ದ ಪ್ರಲಂಬಾಸುರನ ತಲೆ ಮೇಲೆ ಹಾಕಿದ, ಅವನು ಸತ್ತ. ಅದರಿಂದ ದೇವತೆಗಳಿಗೆ ಸಂತೋಷ ಆಯಿತು. ದೇವತೆಗಳಿಗೆ ಸಂತೋಷವಾದರೆ ದೇವತೆಗಳಿಗೆ ಒಡೆಯನಾದ ದೇವತ್ವದಲ್ಲಿ ನೋಡೇ ದಿವಿಜರೊಡೆಯನಾದ ಕೃಷ್ಣನಿಗೆ ಪ್ರೀತಿಕಾರಕವಾಯಿತು. ಇದರಲ್ಲಿ ವಾದಿರಾಜರು ಮತ್ತೊಂದು ಉದಾಹರಣೆ ಕೊಡ್ತಾರೆ. ಯುಕ್ತಂ ತದ್ದಿಮನ ಪ್ರಿಯಾಂಜನಯಿತ ಸಂತರ್ಜಯತ್ ಸ್ವಾನ್ ಶಿಶೂನ್ ತತ್ಪ್ರಾಂತಸ್ಥಶಿಲಾ ದೇಹಸ್ಥ ಲಘುದೈತ್ಯ ಲಘುದೈ ಸ್ತಪ್ತೋಪಿ ತಾಡಯೇತ್. ವಾದಿರಾಜರು ಎಂಥ ಅದ್ಭುತ ಉದಾಹರಣೆ ಕೊಡ್ತಾರೆ. ಯದ್ಯಪಿ ಪ್ರಲಂಬಾಸುರ ಏನೂ ಮಾಡಲಿಲ್ಲ, ವ್ಯೋಮಾಸುರ ಏನೂ ಮಾಡಲಿಲ್ಲ, ಸುಮ್ಮಿ ಎದುರಿಗೆ ಬಂದರು. ಅಂದರೆ ಅವರು ದೇವರು ಯಾರಿಗಾದರೂ ಏನಾದರೂ ಶಿಕ್ಷೆ ಕೊಡ್ತಾನೆ ಅಂದರೆ ಈ ಜನ್ಮದಲ್ಲೇ ತಪ್ಪು ಮಾಡಿರಬೇಕು ಅಂತಿಲ್ಲ. ಯಾವುದೋ ಜನ್ಮದ ಬ್ಯಾಲೆನ್ಸ್ ಇಟ್ಕೊಂಡು ಈಗ ಹೊಡಿತಾನವನು. ಯಾವಾಗಲೂ ಸಿಗ್ನಲ್ ಜಂಪ್ ಮಾಡಿದರೆ ಒಂದು ವಾರ ಬಿಟ್ಕೊಂಡು ಬರಲ್ವೇ? ಬರ್ತಾ ಇಲ್ಲ ಸಿಗ್ನಲ್ ಜಂಪ್ ಮಾಡಿದ್ದು. ನೀವು ಅಬಾಲೆ ಕೊಡಬೇಕಿತ್ತು, ಅದೆಲ್ಲ ಇಲ್ಲ ರೀ, ಯಾವಾಗ ಮಾಡಿದ್ರೆಲ್ಲೋ ಬಂದು ಕಟ್ಟಿ ಅಂತಾರಲ್ಲ. ನಿಮ್ಮ ಲೋಕದಲ್ಲೇ ಹೀಗಾದರೆ ಆ ಲೋಕದಲ್ಲೂ ಹಾಗೆ. ಕೆಲವ್ರು ಏನು ಗೊತ್ತಾ, ಆಸ್ಪತ್ರೆ ಸೇರಿದಾಗ ರೋಗ ರುಜಿನ ಬಂದಾಗ ಯಾರಾದರೂ ಆಚಾರ್ಯ ಇಂಥವ್ರು ಭೇಟಿ ಆದ್ರೆ ನೋಡಿ, ನಂಗೆ ತಿಳಿದಾಗ ಆಚಾರ್ಯ ಈ ಜನ್ಮದಲ್ಲಿ ಒಂದೂ ತಪ್ಪು ಮಾಡಿಲ್ಲ, ಆದರೆ ದೇವ್ರು ಯಾಕೋ ನನ್ನ ಕಂಡ್ರೆ ಆಗಲ್ಲ, ನನಗೇ ಹೊಡಿತಾ ಇರ್ತಾರೆ. ಹಾಗೇನಿಲ್ಲ. ದೇವ್ರು ಯಾವ ಜನ್ಮದ ಬ್ಯಾಲೆನ್ಸ್ ಈಗ ಓಪನ್ ಮಾಡಿದಾನೋ, ಯಾವ ಫೈಲ್ ತೆಗೆದು ಕೂತಿದ್ದಾನೋ ಗೊತ್ತಿಲ್ಲ ರೀ. ಒಂದು ತಿಳ್ಕೊಳ್ಳಿ, ದೇವ್ರು ಯಾರಿಗಾರು ಏನಾದ್ರು ಶಿಕ್ಷೆ ಕೊಟ್ಟಿದ್ದಾನೆ ಅಂದರೆ ಸಿಟ್ಟಿನಿಂದ ಕೊಟ್ಟಿರಲ್ಲ. ಇವರಾಗಲ್ಲ ಹೊಡಿತಾನೆ ಅಲ್ಲ, ಅವರ ಯೋಗ್ಯತೆ ಅವರ ಕರ್ಮ ಇದಕ್ಕನುಸಾರವಾಗಿ ಕೊಟ್ಟಿರ್ತಾನೆ. ಪ್ರಲಂಬಾಸುರನಿಗೆ ಹೊಡೆದ, ವ್ಯೋಮಾಸುರನ ಸಂಹಾರ ಮಾಡ್ದ, ಹಿಂದೇನೋ ಇದೆ. ಆದರೂ ಈಗ ಯಾಕೆ ಮಾಡ್ದ ಅಂದರೆ ಒಂದು ಅದ್ಭುತವಾದ ಕಥೆಯನ್ನು ಇಲ್ಲಿ ರಾಜರು ಹೇಳ್ತಾರೆ. ಆಗ್ತಾನೆ ಆಫೀಸಲ್ಲಿ ಬಾಸಲ್ಲಿ ಬೈಸ್ಕೊಂಡು ಕೆಲಸ ಮಾಡಿ ಸಾಕಾಗಿ ಮನೆ ಸೇರಿರ್ತೀರಿ. ಮನೆಗೆ ಹೋದರೆ ಅಲ್ಲಿ ಮಗುನೂ ಕಿರಿಕಿರಿ, ಹೋಮ್ವರ್ಕ್ ಮಾಡಿರಲ್ಲ, ಏನೂ ಮಾಡಿರಲ್ಲ. ಪೆದ್ದ ತಂದೆ ಮಗುಗೆ ಹೊಡಿತಾನೆ, ಇಲ್ಲ ಹೆಂಡ್ತಿಗೆ ಹೊಡಿತಾನೆ. ಜಾಣ ತಂದೆ ಏನು ಮಾಡ್ತಾನೆ, ಮಗುಗೆ ಹೊಡಿಯಲ್ಲ. ಅವನೇನು ಮಾಡ್ತಾನೆ, ಮಗು ಹಿಂಗೆ ನೋಡ್ಕೊಂಡು ಹೋಗಿ ಪಕ್ಕದಲ್ಲಿರೋ ಕಲ್ಲಿಗೆ ರಪ್ಪಂತ ಹಿಂಗೆ ಬಾರಿಸ್ತಾನೆ. ಆ ಹೊಡೆದ ಆ ವೇಗಕ್ಕೆ ಆ ಮಗು ಸೈಲೆಂಟ್ ಆಗಿಬಿಡ್ಬೇಕು ಅಲ್ವಾ? ಅದನ್ನು ವಾದಿರಾಜರು ಹೇಳ್ತಾರೆ. ತದ್ದಿ ಮನಃ. ಹೀಗೆ ಸಜ್ಜನರು ಏನಂದರೆ ಹತ್ತಿರದಲ್ಲಿರುವಂಥ ಕಲ್ಲಿಗೋ ನೆಲಕ್ಕೋ ಬಂಡೆಗೋ ಒಂದು ಏಟು ಹಾಕಿ ಮಗುವಿಗೆ ಹೊಡೆಯೋ ಏಟನ್ನು ಹೊಡೆಯದೆ ಹೇಗೆ ಮಾಡಿ ಆ ಮಗುವನ್ನು ಸಮಾಧಾನ, ಮಗು ಯೋಚನೆ ಮಾಡುತ್ತೆ, ಏನಾರು ನಮ್ಮಪ್ಪ ಸಿಟ್ಟಿಗೆ ಈ ಏಟು ನನ್ನ ಮೇಲೆ ಹಾಕಿದ್ರೆ ಏನು ಇನ್ಮೇಲೆ ಆಟ ಮಾಡಬಾರ್ದು ತಿಳ್ಕೊಳುತ್ತೆ. ಆ ಗ್ರೀಷ್ಮ ಋತುವಿನ ಅಭಿಮಾನಿ ತಿಳ್ಕೊಳ್ಬೇಕು. ಪ್ರಲಂಬಾಸುರನ ಮೇಲೆ ಹಾಕಿದ ಹಲಾಯುಧ, ವ್ಯೋಮಾಸುರನ ಮೇಲೆ ಮಾಡಿದ ಭಗವಂತ ಶಿಕ್ಷೆ ನನ್ನ ಮೇಲೆ ಮಾಡಿದ್ರೆ ನನ್ನ ಗತಿ ಏನಪ್ಪ, ಇನ್ನು ಹಾಗೆ ಮಾಡಬಾರ್ದು ಅಂತ ಎಚ್ಚರಿಕೆ. ಅಂದರೆ ದುಷ್ಟರಿಗೆ ದೇವರು ಕೊಡುವ ಶಿಕ್ಷೆಯನ್ನು ಕಂಡು ಸಜ್ಜನರು ಎಚ್ಚೆತ್ತುಕೊಳ್ತಾರೆ. ಸಜ್ಜನರ ಎಚ್ಚರಿಕೆಗಾಗಿ ಭಗವಂತ ಹೊಡೆಯಲ್ಲಂತ, ಅದು ದೇವರ ಕಾರುಣ್ಯ. ಯಾಕೆಂದರೆ ಅಪ್ಪನಿಗೆ ಬಂದು ಸಿಟ್ಟೆಲ್ಲ ಮಗು ಮೇಲೆ ದಿನ ತೋರಿಸ್ತಾ ಇದ್ದರೆ ಮಗು ಸತ್ತೇ ಹೋಗ್ಬಿಡುತ್ತೆ ಅಲ್ವಾ? ಯಾವ ಮಗುನೂ ನೀವು ಬೆಳಗಾಗಿ ಎದ್ದ ತಕ್ಷಣ ಮಗುಗೆ, ಅದು 1 ವರ್ಷ 2 ವರ್ಷದ ಮಗು ಇದ್ದರೆ ಸ್ನಾನಕ್ಕೆ ಹೋಗೋ ಅಂದ ತಕ್ಷಣ ಹೋಗೋದೇ ಇಲ್ಲ. ಈ ಅಮ್ಮನೂ ಕೆಲಸಕ್ಕೆ ಹೋಗೋಳು, ಅಪ್ಪನೂ ಇಬ್ಬರು ಸಾಫ್ಟ್ವೇರ್, ಮಗು ವಿಚಾರದಲ್ಲಿ ಮಾತ್ರ ಹಾರ್ಡ್ವೇರ್ ಆಗಿಬಿಟ್ರೆ ಮಗು ಹೋಗೇ ಬಿಡುತ್ತೆ ಅಲ್ವಾ? ಆ ಮಗುಗೆ ಹೇಗೆ ಬುದ್ಧಿ ಕಲಿಸ್ತಾರೆ ಅಂದರೆ, ಆ ಪಕ್ಕದಲ್ಲಿರೋ ಮೇಜ್ ಮೇಲೆ ಗುದ್ದಿಯೋ ಅಥವಾ ಇನ್ನೊಂದು ವಸ್ತು ಎಸ್ತೋ ಹಾಗೆಲ್ಲ ಮಾಡುವಾಗ ಮಗು ಸ್ವಲ್ಪ ಎಚ್ಚರ, ನಮ್ಮ ಅಪ್ಪಂಗೆ ಸಿಟ್ಟು ಬಂದಿದೆ ಅಲ್ವಾ? ಹಾಗೆ ಭಗವಂತ ಸಜ್ಜನರಿಗೆ ಶಿಕ್ಷೆ ಮಾಡಲ್ವಂತೆ. ಮಾಡೋದೇ ಇಲ್ಲ ಅಂದರೆ ಮಾಡೋದೇ ಇಲ್ಲ ಅಂತಲ್ಲ, ಮಾಡ್ತಾನೆ. ಭಾಳ ದೇವರ ಕಾರುಣ್ಯ ತುಂಬ ಅದ್ಭುತ ನೋಡಿ. ಸಜ್ಜನರು ಜೀವನದಲ್ಲಿ ತಪ್ಪು ಮಾಡಿದ್ರೆ ಅವರಿಗೆ ಮಲಗಿದ್ದಾಗ ಶಿಕ್ಷೆ ಕೊಟ್ಬಿಡ್ತಾನೆ.
ಅವ್ರು ನಿದ್ದೆ ಮಾಡಿರ್ತಾರಲ್ಲ, ಸ್ವಪ್ನದಲ್ಲಿ ಶಿಕ್ಷೆ ಕೊಟ್ಬಿಡ್ತಾನೆ. ಸ್ವಪ್ನದಲ್ಲಿ ಶಿಕ್ಷೆ ಕೊಟ್ಟರು ಸಜ್ಜನರು ಬೆಳಗಾತ, ಅಯ್ಯೋಯ್ಯೋ ದೇವರು ನನಗೇನೋ ಒಂದು ಇದು ಇನ್ಫಾರ್ಮೇಷನ್ನು, ದೇವರೇನೋ ನನಗೆ ಪ್ರಿಕಾಷನ್ ಕೊಟ್ಟಿದ್ದಾನೆ, ನಾನು ನಾಳೆಯಿಂದ ಇಂಥ ತಪ್ಪು ಮಾಡಬಾರ್ದು ಎಚ್ಚರಿಕೊಂಡು ಬಿಡ್ತಾರೆ. ದೇವರ ಕಾರುಣ್ಯ ಪಾಪ, ಸಜ್ಜನರಿಗೆ ಎಚ್ಚರದಲ್ಲಿ ಶಿಕ್ಷೆ ಕೊಟ್ಟರೆ ಅವ್ರು ದುಃಖ ಅನುಭವಿಸ್ಬೇಕು. ಅದಕ್ಕೆ ಬೇಡ ಅಂಥೇಳಿ ಮಲಗಿದ್ದಾಗಲೇ ಅವ್ರನ್ನ ಯಾರೋ ಅರೆಸ್ಟ್ ಮಾಡ್ಕೊಂಡು ಹೋದಾಗೆ, ಯಾರೋ ಹಿಡ್ಕೊಂಡು ಜೈಲಿಗೆ ಹಾಕಿದಾಗೆ ಎಲ್ಲ ಮಲಗಿದ್ದಾಗಲೇ ಮಾಡಿಬಿಡ್ತಾರೆ. ಎದ್ದು ನೋಡ್ತಾರೆ ಸದ್ಯ ಬದುಕನಪ್ಪ ಅಂತ. ಈ ಅಯೋಗ್ಯರಿಗೆ ಹಾಗಲ್ಲ, ಅವ್ರಿಗೆ ಎಚ್ಚರಿಕೆಯಲ್ಲೇ ಶಿಕ್ಷೆ ಕೊಡ್ತಾನೆ. ಇದು ದೇವರು ಮಾಡುವಂಥದ್ದು. ವ್ಯೋಮಾಸುರ ಅಯೋಗ್ಯ, ಎಚ್ಚರಿಕೆಯಲ್ಲೇ ಹೊಡೆದ. ಗ್ರೀಷ್ಮ ಋತುವಿನ ಅಭಿಮಾನಿ ಸಜ್ಜನ, ಅದಕ್ಕೆ ದೇವರಿದ್ದಾಗ ಇಷ್ಟು ಬಿಸಿಲು ಮಾಡಬೇಡ ಅಂತ ಎಚ್ಚರಿಕೆ ಅವನಿಗೆ. ಹಾಗೆ ಇವನಿಗೆ ಹೊಡೆದವನು ಎಚ್ಚರಿಸ್ತಾನಂತೆ. ಇದು ಭಗವಂತ ಹೀಗೆ ಮಾಡುವಂಥದ್ದು, ಭಗವಂತನ ಸ್ವಭಾವ ಅಂತಾರೆ. ಪರಾಭವಂ ವೀಕ್ಷತತೋ ನಿದಾಗ ಸಸರ್ಜದಾವಾನಲಮುಜ್ವಲಂ ತಂ ಹರಿಪಪೌತಂ ಚ ಜಗನ್ನಿವಾಸೋ ವಿನಾಶಶೂನ್ಯಸ್ಯ ಹಿ ಕಿನ್ನ ಕಾರ್ಯಂ. ಇದು ಆ ಗ್ರೀಷ್ಮ ಋತುವಿಗೆ ಒಂದು ರೀತಿ ಅವಮಾನ. ಏನಂದರೆ ನನ್ನನ್ನು ಎಚ್ಚರಿಸುವ ಸಲುವಾಗಿ ಅವನನ್ನು ಹೊಡೆದಿದ್ದಾನೆ, ನಾನು ಸ್ವಲ್ಪ ಜಾಸ್ತಿ ಆದರೆ ನನ್ನ ಮೇಲೂ ಕೂಡ ದೇವರು ಸಿಟ್ಟು ಮಾಡಿಕೊಳ್ಬೋದು, ಹೀಗೆ ವಿಚಾರ ಮಾಡಲಿಲ್ಲ. ಇದು ತನ್ನ ಸೋಲು ಅಂತ ತಿಳ್ಕೊಂಡ ಗ್ರೀಷ್ಮ ಋತು ಅವನೇನು ಮಾಡಿದ್ದಾನೆ, ಉಜ್ವಲವಾದ ಕಾಳ್ಗಿಚ್ಚನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಅಂದರೆ ಬಿಸಿಲು ಜಾಸ್ತಿ ಆದಾಗ ವನದ ತುಂಬೆಲ್ಲ ಬೆಂಕಿ, ಭಗವಂತನ ವಾಸಕ್ಕೆ ಯೋಗ್ಯವಾದಂಥ ವನದ ತುಂಬೆಲ್ಲ ಬೆಂಕಿಯನ್ನೇ ಹರಡ್ದ. ಕೃಷ್ಣ ಏನು ಮಾಡಿದ್ದಾನೆ, ಹರಿಹಿ ಪಪೌತಂ, ಆ ಇಡೀ ಕಾಳ್ಗಿಚ್ಚನ್ನು, ವನದ ತುಂಬೆಲ್ಲ ತುಂಬಿ ಹೋದ ದಾವಾಗ್ನಿಯನ್ನು ಕೃಷ್ಣ ಪರಮಾತ್ಮ ಬೊಗಸೆಯಲ್ಲಿ ಹಿಡಿದು ಪಾನ ಮಾಡಿಬಿಟ್ಟ. ಇದರೊಳಗೊಂದು ಕಥೆ. ಯದ್ಯಪಿ ಗ್ರೀಷ್ಮ ಋತುವಿನ ಅಭಿಮಾನಿ ಎಚ್ಚರಗೊಳ್ಬೇಕಿತ್ತು, ಅವನು ಮತ್ತೂ ಜೋರು ಮಾಡ್ದ. ಇನ್ನೂ ಬೆಂಕಿ ಮಾಡ್ತೀನಿ, ಇನ್ನು ಮೊದಲು ಬಿಸಿಲೇ ಬೆಂಕಿ ಇದ್ದಾಗಿತ್ತು, ಇನ್ನು ಬೆಂಕಿನೇ ಮಾಡಿದ್ರೂ ಕೂಡ ದೇವರು ಸಿಟ್ಟಾಗಲಿಲ್ಲ. ಇದರರ್ಥ ಒಮ್ಮೆ ನೀವು ದೇವರ ಭಕ್ತರು ಅಂತ ಆಗಿಬಿಟ್ರೆ ಸಾಕು, ದೇವರು ನಿಮ್ಮನ್ನು ಒಮ್ಮೆ ಒಪ್ಕೊಂಡ್ಬಿಟ್ರೆ ಸಾಕಂತ. ಮುಂದೆ ನೀವು ಏನು ಅಪರಾಧ ಮಾಡಿದ್ರೂ ಅದನ್ನು ಅವನು ಕನ್ಸಿಡರ್ ಮಾಡಲ್ವಂತ. ನಮ್ಮವ್ರಿ ಪರವಾಗಿಲ್ಲ, ನಮ್ಮವ್ರಿ ಹಿಂಗೆ ಬಿಟ್ಬಿಡ್ತಾನಂತ. ಆದರೆ ಒಂದು ಸತಿ ನೀವು ದೇವ್ರ ಕಡೆಯವರು ಅಂತ ಆಗೋದು ಭಾಳ ಕಷ್ಟ ರೀ. ಅದಕ್ಕೆ ಜನ್ಮಾಂತರದ ಸಾಧನೆ ಬೇಕು. ಭಗವಂತನ ಭಕ್ತರು ದೇವತೆಗಳು ಯಾರು ಭಗವಂತನ ಅತ್ಯರ್ಥ ಪ್ರಸಾದ ರೂಪವಾದ ಆ ಭಗವದ್ ದರ್ಶನಾದಿಗಳನ್ನು ಮಾಡಿರೋಲ್ಲ, ಅವರಿಗೆ ದೇವತ್ವ ಅನ್ನೋದೇ ಪ್ರಾಪ್ತಿಯಾಗಿರೋಲ್ಲ. ದೇವತ್ವ ಪ್ರಾಪ್ತಿಯಾಗಿದೆ ಅಂದಮೇಲೆ ಮುಗಿತವರು ಸಜ್ಜನರೇ. ಭಗವಂತ ಸಜ್ಜನರು ಏನು ಮಾಡಿದ್ರೂ ಕ್ಷಮ ಮಾಡ್ತಾನೆ. ದಾಸರಂತಾರೆ, ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳ ಎಣಿಸಿದನೇ ಕರುಣಾ ಸಮುದ್ರ ಶ್ರೀಹರಿ. ಎಷ್ಟು ದೊಡ್ಡವ್ರು ಮಾಡೋದೆಲ್ಲ ದೊಡ್ಡ ತಪ್ಪ್ರಿ, ದೊಡ್ಡವ್ರು ಮಾಡೋದೆಲ್ಲ ದೊಡ್ಡ ತಪ್ಪ್ರಿ. ಅದಕ್ಕೆ ದೊಡ್ಡವ್ರು ಮಾಡೋ ದೊಡ್ಡ ತಪ್ಪು ನೋಡಿ ಸಣ್ಣವ್ರು ಸಣ್ಣ ತಪ್ಪು ಮಾಡಿದ್ರು ಅದೇ ತಿಂತೀರಿ. ಅವ್ರು ಹಾಗೆ ಮಾಡ್ತಾರೆ, ನಾವು ಇಷ್ಟು ಮಾಡಿದ್ರೆ ಏನು ತಪ್ಪಾಚಾರ, ಹಂಗೆಲ್ಲ ಅನ್ಬೇಡಿ. ದೊಡ್ಡವರು ಎಷ್ಟು ದೊಡ್ಡ ತಪ್ಪು ಮಾಡಿದ್ರೂ ಕೂಡ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಅವರು ನಂಬಿದ ಭಗವಂತ ಅವ್ರ ಹಿಂದಿಂದೇನೆ ಇರ್ತಾನೆ. ನೀವು ಮಾಡೋ ಸಣ್ಣ ತಪ್ಪಿಗೂ ನೀವೇ ಯಾಕೆ ನೀವು ದೇವರು ನಂಬಿಲ್ಲ, ಅದಕ್ಕೆ ಸಣ್ಣ ಸಣ್ಣ ತಪ್ಪಿಗೂ ಜೀವನದಲ್ಲಿ ಅನುಭವಿಸ್ಬೇಕು. ಗ್ರೀಷ್ಮ ಋತುವಿನಂತಹ ದೇವತಾ ದೊಡ್ಡ ಕಾಳ್ಗಿಚ್ಚನ್ನು ಮಾಡಿದರೂ ಕೂಡ ಕೃಷ್ಣ ಪರಮಾತ್ಮ ಅದನ್ನು ಪಾನ ಮಾಡಿದ್ದಾನಂತೆ. ಜಗದ್ರಕ್ಷಕನಾದ ಭಗವಂತ ಅವನು ವ್ಯಾಪ್ತನೂ ಕೂಡ. ಎರಡೆರಡು ಬಾರಿ, ಮೂರು ಬಾರಿ, ಎಷ್ಟು ಬಾರಿ ಬೆಂಕಿಯನ್ನು ಉಳಿದರೂ ಕೂಡ ಕೃಷ್ಣ ಪರಮಾತ್ಮ ಅದನ್ನು ಪಾನ ಮಾಡಿದ್ದಾನೆ. ಭಗವಂತನನ್ನೇ ನಾಶ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಲಿಲ್ಲ. ಕಾರಣ ಭಗವಂತನಿಗೆ ವಿನಾಶ ಶೂನ್ಯಸ್ಯ, ಅವನ ನಾಶನೇ ಆಗಲ್ಲ, ಯಾವ ಕಾಲಕ್ಕೂ ಆಗಲ್ಲ. ಜಗದ್ವ್ಯಾಪ್ತ ಮತ್ತು ಜಗದ್ರಕ್ಷಕನಾದ ಭಗವಂತನಿಗೆ
ಹೀಗೆಲ್ಲ ಮಾಡಿದರೂ ಕೂಡ ಕೃಷ್ಣ ಪರಮಾತ್ಮ ಅದನ್ನು ತಾನು ಪಾನ ಮಾಡಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಈ ಗ್ರೀಷ್ಮ ಋತು ಆದಮೇಲೆ ವರ್ಷ ಋತು ಬರ್ತಕ್ಕಂಥ. ವರ್ಷ ಅಂದರೆ ಮಳೆ. ವಾದಿರಾಜರು ಕೇವಲ ಕಥೆಯನ್ನು ಮಾತ್ರ ಹೇಳದೆ ಕಾವ್ಯಕ್ಕೆ ಪುಷ್ಟಿ ಕೊಡುವಂಥ ಋತುವಿನ ವರ್ಣನೆಯನ್ನು ಸಂದರ್ಭೋಚಿತವಾಗಿ ಮಾಡ್ತಾರೆ. ಬೇರೆ ಕವಿಗಳು ದೇವರನ್ನು ಮರೆತು ಕಾವ್ಯವನ್ನು ಹಬ್ಬ ಮಾಡುವ ಹಾಗೆ ಮಳೆ ಬಿಸಿಲು ಇವೆಲ್ಲ ವರ್ಣನೆ ಮಾಡ್ತಾರೆ. ಆದರೆ ವಾದಿರಾಜರು ಎಲ್ಲಿ ಏನು ವರ್ಣನೆ ಮಾಡಿದ್ರೂ ಅದೆಲ್ಲ ಕಡೆಗೆ ಭಗವಂತನಿಗೆ ತಲುಪಬೇಕು. ಹಾಗೆ ಭಗವಂತನನ್ನು ಮರೆತು ಕವಿಯ ವರ್ಣನೆ ಇಲ್ಲ. ಹಾಗಾಗಿ ಇದು ಸಾರ್ಥಕ ಕಾವ್ಯ, ಸಜ್ಜನರ ಕಾವ್ಯ, ಮೋಕ್ಷಪ್ರದವಾದ ಕಾವ್ಯ. ವಾದಿರಾಜರು ವರ್ಷ ಋತುವಿನ ಮಳೆಯನ್ನು ವರ್ಣನೆ ಮಾಡ್ತಾರೆ. ನೋಡಿ, ಆ ಮಳೆ ಒಳಗೆ ಭಗವಂತನ ಚಿಂತನೆ ಹೇಗಿದೆ. ಮೇಘಾಸವರ್ಣಸ್ಯ ಹರೇ ಸಹಾಯಂ ಪ್ರಾಯೋ ವಿಧಾತುಂ ಪರಿತಸ್ಸಮೇತ್ಯ ಬಸ್ವಂತಮಂಗೈ ಪಯಸಾ ನಿದಾಗಂ ಆಚ್ಛಾದ್ಯ ವಿಶ್ವಂ ಪುಪುಷುಸ್ತದೀಯಂ. ಮೇಘಗಳು ಮಳೆಯನ್ನು ಸುರಿಸಿದ್ವು. ವರ್ಷ ಋತು, ಮಳೆಗಾಲದಲ್ಲಿ ಮಳೆ ಬಂತು. ಅದೇನು ಮಳೆಗಾಲದಲ್ಲಿ ಮಳೆ ಬಂದೇ ಬರುತ್ತಪ್ಪ, ಅದನ್ನು ಹೇಳಿದ ಅದೆಲ್ಲ ಕಥೆ. ಇಲ್ಲಿ ಮೇಘಗಳ ಬಣ್ಣ ಯಾವುದು ಹೇಳಿ? ನೀಲ ಮೇಘ ಅಲ್ವಾ? ನೀರು ತುಂಬಿದ ಮೋಡ ನೀಲ, ದಟ್ಟ ನೀಲವಾಗಿರುತ್ತೆ. ಆ ಮೋಡಗಳಿಗೆ ಅನ್ನಿಸ್ತಂತೆ ಕೃಷ್ಣ ನಾವು ಸೇಮ್ ಸೇಮ್ ಅನ್ವಂತೆ. ಸಮಾನ ವರ್ಣ, ಒಂದೇ ಕಲರ್ ಅಲ್ವಾ? ಈ ಕೆಲವರಿಗೆ ವರ್ಣದವರು ನೋಡಿದ್ರೆ, ವರ್ಣ ಅಂದರೆ ಜಾತಿ ಅಂತ ಒಂದರ್ಥ, ವರ್ಣ ಅಂದರೆ ಬಣ್ಣ. ಬೇರೆ ದೇಶಗಳಲ್ಲಿ ವರ್ಣದ್ದೇ ದೊಡ್ಡ ಕಾರ್ಯಕ್ರಮ ಅಲ್ವಾ? ಬ್ಲಾಕ್ ಸ್ಕಿನ್ನು, ವೈಟ್ ಸ್ಕಿನ್ಗಳು. ಇಲ್ಲಿ ವರ್ಣ ಅಂದರೆ ಜಾತಿ. ಈಗ ನಮ್ಮವ್ರನ್ನ ಕಂಡ್ರೆ ಖುಷಿ ಅಲ್ವಾ? ನಿಮ್ಮ ಪಕ್ಕದ ಮನೇಲಿ ಯಾರೋ ಒಬ್ಬರು ತಿನ್ನೋರು ಕುಡಿಯೋರು ಬಂದುಬಿಟ್ರೆ ಏನು ಮಾಡ್ತೀರಿ? ಬೇಜಾರು. ಅದೇ ನಿಮ್ಮ ಥರನೇ ಮಡಿ ಮಾಡೋರು ಬಂದುಬಿಟ್ರೆ ಖುಷಿ. ನಮ್ಮ ಪಕ್ಕದ ಮನೆಯವ್ರು ಯಾವಾಗ ಬೇಕಾದ್ರೂ ಹೋಗ್ಬೋದು ಬರ್ಬೋದು, ಆರಾಮಲ್ಲ? ಹಾಗೆ ಮೋಡಗಳ ವರ್ಣ, ಕೃಷ್ಣನ ಬಣ್ಣ ಒಂದೇ ಇತ್ತಂತೆ. ಮೋಡಗಳಿಗೆ ಅನ್ನಿಸ್ತಂತೆ ನಮ್ಮ ಕೃಷ್ಣನಿಗೆ ಎಷ್ಟು ಬಿಸಿಲು ಮಾಡ್ತಾ ಇದ್ದಾನೆ, ಹಾಗಾದ್ರೆ ನಾವು ನೀರು ಸುರಿಸೋಣ ಅಂತ. ತಮಗೆ ಬೇಕಾದವ್ರಿಗೆ ನೆಲ್ಲಿ ಓಪನ್ ಮಾಡ್ತಾರೆ, ಬೇಡದೇದವ್ರು ನೆಲ್ಲಿ ನಿಲ್ಲಿಸ್ಕೊಳ್ತಾರೆ, ಬೇಕಾದ ಹಬ್ಬಕ್ಕೆ ನೆಲ್ಲಿ ನೀರು ಬಿಡಲು ಮಾಡ್ತಾರಲ್ಲ. ಹಾಗೆ ಇದು ಯಾಕೆಂದರೆ ಸಮಾನ ವರ್ಣ, ನಮಗೆ ಬೇಕಾದವರು, ಅದಕ್ಕೆ ನಾವು ಬೇಕಾದ ಮಾಡ್ತೀವಿ ಅನ್ನುವಂತೆ ಮೇಘ ಸವರ್ಣಸ್ಯ ಹರೇ ಸಹಾಯಂ. ಮೇಘಗಳು ತಮ್ಮ ಬಣ್ಣದಂತಿರುವ ಕೃಷ್ಣನಿಗೆ ಸಹಾಯ ಮಾಡುವ ಸಲುವಾಗಿ ಪ್ರಾಯೋವಿಧಾತುಂ ಪರಿತಸ್ಸಮೇತ್ಯ, ಪ್ರಾಯೇಣ ಹೀಗೆ ಮಾಡಿದೆ. ಕೃಷ್ಣನಿಗೆ ಪ್ರೀತಿ ಉಂಟು ಮಾಡಬೇಕು, ಕೃಷ್ಣ ನಾವು ಮಾಡುವ ಕರ್ಮದಿಂದ ಪ್ರೀತನಾಗಬೇಕು ಅನ್ನುವಂತೆ ಸುತ್ತಲೂ ಸುಡುವ ಗ್ರೀಷ್ಮ ಋತುವಿನ ಆ ಬೆಂಕಿಯನ್ನು ಅಡ್ಡಗಟ್ಟಿ ಕೃಷ್ಣನ ಸಂಬಂಧವಾದ ವನಗಳಿಗೆಲ್ಲ ನೀರಿನಿಂದ ಪುಷ್ಟೀಕರಿಸಿದೆಯಂತೆ ಆ ಮೇಘಗಳು ಕೃಷ್ಣ ವಾಸ ಮಾಡುವ ವೃಂದಾವನದ ತುಂಬೆಲ್ಲ ನೀರಿನ ಧಾರೆಯನ್ನು ಸುರಿಸಿದ್ವು. ಯಾಕೆ? ಕೃಷ್ಣ ಪ್ರೀತನಾಗಲಿ. ಅಲ್ಲ, ಕೃಷ್ಣ ಯಾಕೆ ಪ್ರೀತನಾಗಬೇಕು? ನಮ್ಮದು ಒಂದು ಒಂದೇ ಕಲರ್ ಅಂತ ಅಂದುವಂತೆ. ಸಮಾನ ಸವರ್ಣ. ಮೇಘಾಹ ವರ್ಣ ಅಂದರೆ ಬಣ್ಣ, ಸವರ್ಣ ಅಂದರೆ ಸಮಾನವಾದ ವರ್ಣ. ಯಾರ್ದು? ಹರೇಹೆ, ಅದಕ್ಕೆ ಅವನಿಗೆ ಸಹಾಯ ಆಗಲಿ ಅಂಥೇಳಿ ಅವನು ವಾಸ ಮಾಡುವ ವೃಂದಾವನದ ತುಂಬೆಲ್ಲ ನೀರನ್ನು ಸುರಿಸಿದ್ವು. ನೋಡಿ, ಅಲ್ಲಿಯೂ ಕೂಡ ದೇವರ ನೆನಪೇ ಬಂತು. ಇದರೊಳಗೊಂದು ಕಥೆ ಇದೆ. ನೀವೇನಾದರೂ ಮಾಡಿ ಆ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಆಗಿ. ಬೆಳಗ್ಗೆಯಿಂದ ರಾತ್ರಿ ಕಸ ಗುಡಿಸಿದ್ರೂ ನಮ್ಮ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀನಿ, ದಿನಕ್ಕೆ 3-4 ಸತಿ ಗುಡಿಸ್ತೀನಿ ನಾನು. ಮನೆ ನಂಗೆ ಕ್ಲೀನಾಗಿರ್ಬೇಕು. ಹೀಗಂದರೆ ಅದು ದೇವ್ರಿಗೆ ಪ್ರೀತಿ ಆಗಲ್ಲ. ಕಸ ಗುಡಿಸ್ಬೇಕು, ಚೆನ್ನಾಗಿ ಇಟ್ಕೋಬೇಕು. ಹೇಳಬೇಕಲ್ರಿ, ಇದು ದೇವರು ವಾಸ ಮಾಡುವ ಮನೆ, ದೇವರಿರೋ ಮನೆ. ಎಷ್ಟೋ ಜನ ಭಗವಂತನ ಭಕ್ತರು ಬರ್ತಿರ್ತಾರೆ, ಅತಿಥಿ ಅಭ್ಯಾಗತರು ಬರ್ತಾರೆ. ಅವ್ರು ಬಂದು ಏನು ಅಂದ್ಕೊಳ್ತಾರೆ ಹೇಳಿ, ಅದಕ್ಕೋಸ್ಕರ ಅಂಥೇಳಿ ನಾನು ಶುದ್ಧವಾಗಿಟ್ರೆ ಅದು ದೇವ್ರಿಗೆ ಪ್ರೀತಿ ಆಯಿತು. ಮನೇಲಿ ಬಟ್ಟೆ ಎಲ್ಲ ಒಗಿಬೇಕಂತ ಏನು ಕೊಳೆ ಮಾಡ್ಕೊಂಬಂದ್ಬಿಡ್ತಾರೆ ರೀ, ದರಿದ್ರ ನಂಗೆ ಸಾಕಾಗಿ ಹೋಗಿದೆ ಅಂದ್ಕೊಳ್ಬಾರ್ದಂತೆ. ಒಗೆಯೋದಂತೂ ತಪ್ಪಲ್ಲ ಅನ್ನುವಾಗ ಏನು ಅನ್ಬೇಕು? ಇದೆಲ್ಲ ಭಗವಂತನ ಭಕ್ತರು ಹಾಕಿಕೊಳ್ಳುವ ಬಟ್ಟೆ ಅಂತ ಅಂದ್ಕೊಳ್ಬೇಕಂತ. ಪುಣ್ಯ ಬಂತು. ನೀವೇನಾರು ಮಾಡಿ, ದೇವ್ರ ಪಾತ್ರೆ ದೇವ್ರ ಪಾತ್ರೆ ಅನ್ನುವ ದೇವ್ರದ್ದು ನೆನಪಿದೆ ಅಲ್ಲ, ಅಡುಗೆ ಪಾತ್ರೆ ದೇವ್ರ ನೈವೇದ್ಯದ ಪಾತ್ರೆ, ದೇವ್ರ ಭಕ್ತರು ಹಾಕ್ಕೊಳ್ಳೋದು, ಇದು ದೇವ್ರ ಮನೆ. ಹೀಗೆ ನಿಮಗೆ ದೇವರ ಸಂಬಂಧ ಕೊಟ್ಟಾಗ ಮಾಡಿದ ಕರ್ಮ ವ್ಯರ್ಥ.
ಮೇಘಗಳು ಸುರಿಸುವ ಮಳೆಯ ಒಳಗೂ ಕೂಡ ಭಗವಂತನ ಚಿಂತನೆಯನ್ನು ಮಾಡುವ ಮಹಾನುಭಾವರು ವಾದಿರಾಜ ಶ್ರೀಮಚ್ಚರಣರು. ಆಶ್ರಿತಸ್ಯ ವಿಷ್ಣುಪದಮರ್ತ್ಯುಷು ಯಚ್ಚುತುಂಬು ಮೇಘಸ್ಯ ಸಾರಥಿರಭೂ ಜಲನಾಯಕೋಪಿ ನಿತ್ಯಂ ಮುಕುಂದ ಚರಣಾರ್ಪಿತ ವೈಭವಸ್ಯ ಮತ್ಯೋಪಕಾರ ನಿತರಸ್ಯ ನಖಃ ಸಹಾಯ. ನೋಡಿ, ಮಳೆ ಬಂದರೆ ಮನೆ ಒಳಗೆ ಬರಲ್ಲ. ಮನೆ ಒಳಗೆ ಮಳೆ ಬರುತ್ತಾ? ಮಳೆ ಎಲ್ಲಿ ಬರುತ್ತೆ ಹೇಳಿ? ಹೊರಗೆ ಬಂದರೆ ಮಳೆ ಬೀಳೋದು ಗೊತ್ತಾಗುತ್ತೆ. ಹೌದಾ? ಮಳೆ ಬರ್ತಾ ಇದೆ ಒಳಗೆ ನಿಂತವ್ರಿಗೆ ಅದ್ರದ್ದೇ ನನಗೆ ಹೊರಗೆ ಬರಬೇಕು, ಮಳೆ ನೀರು ಬೀಳುತ್ತೆ. ಮಳೆ ನೀರು ಬಿದ್ದರೆ ಏನಾಗತ್ತೆ? ತಣ್ಣಗಾಗತ್ತಲ್ಲ. ವಾದಿರಾಜರು ಹೇಳ್ತಾರೆ, ಈ ಮಳೆ ನೀರು ಬಿದ್ದಾಗ ತಣ್ಣಗೆ ಯಾಕಾಗತ್ತೆ ಗೊತ್ತಾ? ಅವರು ಆಕಾಶವನ್ನು ಆಶ್ರಯ ಮಾಡ್ಕೊಂಡು ನಿಂತಿರ್ತಾರೆ, ಆಕಾಶದ ಕೆಳಗೆ ನಿಂತಿರ್ತಾರೆ. ಆಕಾಶದ ಕೆಳಗೆ ನಿಂತವರಿಗೆ ತಣ್ಣಗಾಗತ್ತೆ. ಮನೆಯಿಂದ ಹೊರಗೆ ಬಂದಿದ್ದರು, ನೇರ ತಲೆ ಮೇಲೆ ನೀರು ಬೀಳ್ತಿತ್ತು, ತಣ್ಣಗಾಯ್ತು. ಈ ಕಥೆನ ವಾದಿರಾಜರು ಹೇಗೆ ಹೇಳ್ತಾರೆ? ಆಶ್ರಿತಸ್ಯ ವಿಷ್ಣು ಪದಂ, ವಿಷ್ಣು ಪದವನ್ನು ಆಶ್ರಯ ಮಾಡಿದವರು ತಣ್ಣಗಿರ್ತಾರೆ ಅಂತ. ವಿಷ್ಣು ಪದ ಅಂದರೆ ಯಾವುದು? ಆಕಾಶ ಒಂದರ್ಥ. ವಿಷ್ಣು ಪಾದ ಅಂದರೂ ಅದೇ, ವಿಷ್ಣು ಪದ ಅಂದರೂ ಅದೇ. ವಿಷ್ಣು ಪದ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಪದಗಳು, ಶಾಸ್ತ್ರ, ಅದನ್ನು ಆಶ್ರಯ ಮಾಡಿಕೊಂಡವರು ತಣ್ಣಗಿರ್ತಾರೆ ಅಂತ ಒಂದು. ವಿಷ್ಣು ಪದ ಅಂದರೆ ದೇವರ ಪಾದ. ನಿನ್ನ ಬಿಟ್ಟರೆ ಇನ್ನಿಲ್ಲ ಅಂತ ದೇವರ ಪಾದವನ್ನು ಯಾರು ನಂಬಿರ್ತಾರೆ ಅವರು ತಣ್ಣಗಿರ್ತಾರೆ. ಯಾರು ದೇವರ ಯಾವ ಪಾದವನ್ನು ನಂಬಿಲ್ಲ ಅವ್ರಿಗಷ್ಟೇ ಬಿಸಿ, ಅವ್ರಿಗಷ್ಟೇ ಹರಿ ಬಿಟ್ಟವರಿಗೆ ಮಾತ್ರ ಹರಿ ಬರಿ. ಅವರು ಬರೀ ಜೀವನ ತುಂಬ ಹರಿ ಅಂದರೆ, ಹರಿ ಅಂದರೆ ಯಾವಾಗಲೂ ಅರ್ಜೆಂಟ್. ಜೀವನ ತುಂಬ ಬರೀ ವರಿ, ಹರಿ ಬರಿ ಬರೀ ವರಿ. ಯಾರಿಗಿದೆಲ್ಲ? ಹರಿ ಬಿಟ್ಟವ್ರಿಗಿರಿ. ಆದ್ದರಿಂದ ವಿಷ್ಣು ಪದಾಶ್ರಿತಸ್ಯ ಅರ್ತಿಷು ಯಚ್ಚತೋಂಬು ಮೇಘಸ್ಯ, ಯಥೇಚ್ಛವಾದ ನೀರನ್ನು ವರುಣ ಸುರಿಸ್ತಾ ಇದ್ದಾನಂತೆ. ಇದು ಸರಿಯೇ. ನಿತ್ಯಂ ಮುಕುಂದ ಚರಣಾರ್ಪಿತ ವೈಭವಸ್ಯ ಮರ್ತ್ಯೋಪಕಾರ ನಿರತಸ್ಯ ನಖಃ ಸಹಾಯ. ಯಾರು ನಿತ್ಯದಲ್ಲಿ ಭಗವಂತನ ಪಾದಕಮಲಗಳನ್ನು ಆಶ್ರಯ ಮಾಡಿಕೊಂಡು ಇದೇ ವೈಭವ ಅಂತ ತಿಳ್ಕೊಂಡಿರ್ತಾರೆ, ಅವರಿಗೆಲ್ಲರೂ ಸಹಾಯ ಮಾಡ್ತಾರೆ. ಇದರರ್ಥ ದೇವರನ್ನು ನಂಬಿದವರಿಗೆ, ದೇವರನ್ನು ನಂಬಿ ನಡೆಯುವವರಿಗೆ ಎಲ್ಲ ಕಾಲವೂ ಒಳ್ಳೆಯ ಕಾಲ ಅಲ್ವಾ? ಈ ಕಾಲ ತುಂಬ ಬಿಸಿಲು, ಈ ಕಾಲ ತುಂಬ ಚಳಿ, ಈ ಕಾಲ ತುಂಬ ಮಳೆ, ಇದು ಯಾವುದಿಲ್ಲೇ ಇಲ್ಲ. ಭಗವಂತನ ಪಾದ ನಂಬಿದವರಿಗೆ ಎಲ್ಲ ಕಾಲವೂ ಒಂದೇ ಕಾಲ. ಈಗ ನಮ್ಗೆ ಹಂಗಲ್ಲ ನೋಡಿ. ಈ ಮಳೆಗಾಲದಲ್ಲಿ ಕಾರ್ತಿಕ ಮಾಸ ಅನ್ನೋಸ್ನ ಅಯ್ಯೋ ಮಳೆ ಬೆಳಗ್ಗೆ ಯಾರು ಹೇಳ್ತಾರೆ ರೀ, ಆಗಲ್ಲ, ಬಿಟ್ಬಿಟ್ರಿ. ಇನ್ನು ಬೇಸಿಗೆ ಕಾಲದಲ್ಲಿ ಹೋಗಿ ಈಗಲಾರು ಬೇಗ ಸ್ನಾನ ಮಾಡಿ ಆಚಾರ್ಯ, ರಾತ್ರಿ ನಿದ್ದೆನೇ ಬರಲ್ಲ, ಬೆಳಗಿನ ಜಾವ ಆವಾಗ ಹೋಯ್ತು, ಆವಾಗಲೂ ಹೊಟ್ಟೆ ಹೋಯ್ತು. ಚಳಿಗಾಲದಲ್ಲಿ ಈಚೆಗೆ ಬಂದ್ರಲ್ವ, ಇಲ್ಲೇ ಇಲ್ಲ. ಆದರೆ ದೇವರ ಪಾದವನ್ನು ನಂಬಿರ್ತಾನಲ್ಲ, ಅವನು ಬೆಳಗಿನ ಜಾವ ಆಯಿತು ಅಂದರೆ ಬೇಕಾದಿರಲಿ ಅವಾಗ ಸ್ನಾನ ಮಾಡಿಬಿಡ್ತಾನೆ. ಯಾಕೆಂದರೆ ಮಾಸ ಬಿಡಬಾರ್ದು. ಎಲ್ಲ ಮಾಸವೂ ಅವನಿಗೆ ಸ್ನಾನದ ಮಾಸ, ಎಲ್ಲ ಮಾಸವೂ. ಯಾಕೆಂದರೆ ವಿಷ್ಣು ನಿತ್ಯಂ ಮುಕುಂದ ಚರಣಾರ್ಪಿತ ವೈಭವಸ್ಯ ಅಮರ್ತ್ಯ. ಅವನ ಮನಸ್ಸು ಯಾವಾಗಲೂ ಭಗವಂತನ ಪಾದಾರವಿಂದಕ್ಕೆ ಅರ್ಪಿತ ಆಗಿದೆ ಅಂತಾದರೆ ಅವನಿಗೆ ಎಲ್ಲ ಕಾಲವೂ ಅವನಿಗೆ ಸಹಾಯವೇ ಮಾಡುತ್ತೆ. ಸಹಾಯ ಮಾಡೋದು ಅಂದ್ರೆ ಏನು ಗೊತ್ತಾ? ಅವನಿಗೆ ಬೇಸಿಗೆ ಕಾಲ ಇದ್ದರೂ ರಾತ್ರಿ ನಿದ್ದೆ ಬರಲ್ಲ ಅಂತ ಇಲ್ಲೇ ಇಲ್ಲ. 9:30 ಮಲಗದ ಅಂದರೆ ಫಸ್ಟ್ ಕ್ಲಾಸ್ ನಿದ್ದೆ ಬಂದ್ಬಿಡುತ್ತೆ. 4:15 ಆದರೆ ಆರಾಮಿ ಎಚ್ಚರ ಆಗಿಬಿಡುತ್ತೆ. ಅವನಿಗೆ ಚಳಿಗಾಲ ಇದ್ದರೂ ಕೂಡ ಅವನಿಗೆ ಸ್ನಾನ ಮಾಡುವಾಗ ಏನು ಚಳಿ ಆಗಲ್ಲ. ಅದರಿಂದ ಉಂಟಾಗಬಹುದಾದ ಉಪದ್ರವಗಳು, ನೆಗಡಿ, ಕೆಮ್ಮು, ಸೀನು ಇವ್ಯಾವೂ ಬರೋಲ್ಲ. ದೇವರ ಸಹಾಯ ಅದು. ನೀವು ದೇವರಲ್ಲಿ ಮನಸ್ಸಿಟ್ಟಿದಿರಿ, ಮಾಡಬೇಕು ಅನ್ನೋ ಬುದ್ಧಿ ಇದೆ ಅಂತಾದರೆ ಯಾವ ಕಾಲವೂ ನಿಮಗೆ ವಿರುದ್ಧ ಆಗಲ್ಲ, ಎಲ್ಲ ಕಾಲವೂ ಕೂಡ ನಿಮಗೆ ಸಹಾಯನೇ ಆಗುತ್ತೆ. ತುಂಬ ಜನ ಕಾಲದ ಮೇಲೆ ಗೂಬೆ ಕೂರಿಸಿ ಕರ್ಮ ಬಿಟ್ಟುಬಿಟ್ಟಿರ್ತಾರೆ. ಅಯ್ಯೋ ಈ ಕಾಲದಲ್ಲಿ ಆಗಲ್ಲ ಆಚಾರ್ಯ, ಆ ಕಾಲದಲ್ಲಿ ಆಗಲ್ಲ. ಈಗ ಸಾಮಾನ್ಯ ಈ ತೀರ್ಥಯಾತ್ರೆಗೆ ಕರೆದ್ರೆ ಬದ್ರಿ ಯಾತ್ರೆಗೆ ಬರ್ತೀರಾ, ಈಗೇನೋ ತುಂಬ ಬಿಸಿಲಂತೆ, ಅಲ್ಲ ಬೇಸಿಗೆ ಕಾಲದಲ್ಲಿ ಬಿಸಿಲಿರ್ದು ಇನ್ನೇನಿರುತ್ತೆ ಅಂತಾರೆ, ಬರಲ್ಲ.
ಹೋಗಲಿ ಚಳಿಗಾಲ ಆಚಾರಿಗೆ ತುಂಬ ಚಳಿ ಅಂತೆ, ಚಳಿಗಾಲದ ಚಳಿ ಇದ್ದೇ ಇರುತ್ತೆ, ಮಳೆಗಾಲದಲ್ಲಿ ಇರೋದೇ 3 ಕಾಲ ಅಪ್ಪ. 3 ಕಾಲದಲ್ಲೂ ನೀವು ಹೋಗದೇ ಇದ್ದರೆ ಇನ್ನೊಂದು ಕಾಲ ಇದೆ ರೀ, 4ನೇ ಕಾಲ, ಅದು ಯಮ ಕರೆಯೋ ಕಾಲ. ಅವಾಗ ಬೇಸಿಗೆಗಾಲ ಬರೋಲ್ಲ ಅಂದ್ರೆ ಬಿಡ್ತಾನ? ಕಾಲನ ದೂತರ ಕಾಲಿಗೆ ಬಿದ್ದರೆ ನಾಳೆಗೆ ನೆಕ್ಸ್ಟ್ ಸೆಕೆಂಡ್ಗೆ ನಿಲ್ಲುವರೇನೋ ಎಲೆ ಮನ ನಿಲ್ಲೋದೇ. ಆದ್ದರಿಂದ ಸಜ್ಜನ ಆದವ ಕಾಲಕ್ಕೆ ಅವನು ಹೇಳಲ್ಲ, ದೇವರನ್ನು ನಂಬಿದ್ದೇನೆ, ಭಗವಂತನನ್ನು ನಂಬಿದವನಿಗೆ ಎಲ್ಲ ಕಾಲವೂ ಸಾಧನೆಗೆ ಯೋಗ್ಯವಾದ ಕಾಲ. ಅದನ್ನು ಹೇಳ್ತಾರೆ, ನಿತ್ಯಂ ಮುಕುಂದ ಚರಣಾರ್ಪಿತ ವೈಭವಸ್ಯ ಮರ್ತ್ಯೋಪಕಾರ ನಿರತಸ್ಯ ನ ಕಸ್ಸಹಾಯ. ಆಕಾಶವನ್ನು ಆಶ್ರಯಿಸಿ ಭಗವಂತನ ಪಾದವನ್ನು, ಆಕಾಶ ಅಂದರೆ ವಿಷ್ಣು ಪದ, ಅದನ್ನು ಆಶ್ರಯ ಮಾಡಿಕೊಂಡು ಯಾರು ಏನು ಅಪೇಕ್ಷೆ ಮಾಡ್ತಾರೆ ಅವರ ಇಷ್ಟಗಳ ವೃಷ್ಟಿ, ಮಳೆಯನ್ನೇ ಸುರಿಸುವಂತೆ ಮೇಘಗಳಿಗೆ ನಾಯಕನಾದ ವರುಣ ಈ ಮೇಘಕ್ಕೆ ಸಾರಥಿಯಂತಾಗಿ ಕೃಷ್ಣನನ್ನು ಆಶ್ರಯ ಮಾಡಿದ ವೃಂದಾವನದ ನಂದಗೋಕುಲದ ಎಲ್ಲ ಸಜ್ಜನರಿಗೆ ತಂಪಾಗಬೇಕು ಅಂತ ಗ್ರೀಷ್ಮ ಋತುವಿನ ನಂತರ ಕಾಲದಲ್ಲಿ ಒಳ್ಳೆ ಮಳೆಯನ್ನು ಸುರಿಸ್ತಾ ಇದ್ದಾನೆ. ವರುಣ ಮೇಘ ಸಜ್ಜನರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಇದು ವಿಹಿತ. ಯಾರು ಭಗವಂತನ ಪಾದ ಕಮಲಗಳನ್ನು ನಿನ್ನ ಹೊರೆತು ಪೊರೆವವರ ನಾನು ಹರಿಯೇ ಅಂತ ಸದಾ ಭಗವಂತನ ಪಾದದ ಸಂಚಿಂತನೆಯಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ, ಅವರಿಗೆ ಎಲ್ಲ ಕಾಲವೂ ಕೂಡ, ಎಲ್ಲ ದೇಶ, ಎಲ್ಲ ಜನ ಅವರಿಗೆ ಸಹಾಯ ಮಾಡ್ತಾರೆ, ಸಹಾಯಕರಾಗಿ ನಿಂತಿರ್ತಾರೆ. ಅವರು ಸಹಾಯ ಮಾಡೋದಲ್ಲ, ಅವರೊಳಗಿದ್ದ ಭಗವಂತ ನಿಮಗೆ ಸಹಾಯ ಮಾಡಿಸ್ತಾನೆ. ಹೀಗೆ ವಾದಿರಾಜ ಶ್ರೀಮತ್ ಚರಣರು ವರ್ಷ ಋತುವನ್ನು ವರ್ಣನೆ ಮಾಡಿ ಹೇಮಂತ ಋತು ಆ ಕಾಲದಲ್ಲಿ ನಡೆದ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪತಿಂ ವಶೀಕರ್ತುಮಯಂ ಹಿ ಕಾಲಃ ಇತೀವ ಕೃಷ್ಣಂ ಪತಿಮಾಪ್ತ್ಯುಕಾಮಾಃ ವ್ರತಂ ವಿತೇನುಃ ಕಿಲ ಗೋಪಕನ್ಯಾ ವಿತರ್ಕ್ಯ ತಸ್ಯ ಸಮಧಾಮಧನ್ಯಾ. ಹೇಮಂತ ಕಾಲ, ಈ ಹಿಮಂತ ಋತುವಿನ ಕಾಲ ಇದೆಯಲ್ಲ, ಇದು ಚಳಿ. ಈ ಕಾಲದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಗಂಡನ್ನು ಬಯಸುವಂತಹ ಕಾಲ, ಪತ್ನಿ ಪತಿಯನ್ನು ಬಯಸುವಂತಹ ಕಾಲ. ಸ್ವರಮಣರಲ್ಲಿ ಆಸಕ್ತರಾಗುವಂತಹ ಕಾಲ ಇದು. ವೃಂದಾವನದಲ್ಲಿರುವಂಥ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ, ಹೆಣ್ಣು ಮಕ್ಕಳು ಕೂಡ, ಅವರು ಕೃಷ್ಣನನ್ನು ಬಯಸಿದ್ದಾರಂತೆ. ಯಾಕೆ ಕೃಷ್ಣನನ್ನು ಬಯಸಿದ್ರು? ಅವನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ಅಂದ್ಕೊಂಡ್ರಂತೆ. ಅವರು ವಿಚಾರ ಮಾಡಿದ್ರಂತೆ, ಇದು ಪತಿಯನ್ನು ಪಡೆಯುವಂತಹ ಕಾಲ, ಒಳ್ಳೆ ಗಂಡನ್ನು ಆರಿಸಿಕೊಳ್ಳುವಂತಹ ಕಾಲ. ಆರಿಸ್ಕೊಂಡ್ರೆ ಏನು? ಒಂದು ಹೆಣ್ಣು ಒಂದು ಗಂಡನ್ನು ಆಯ್ಕೆ ಮಾಡಿಕೊಂಡ್ರೆ ಹುಟ್ಟಿದ ಮನೆ ಬಿಟ್ಟು ಸಾಯೋ ತನಕ ಆ ಮನೇಲಿರಬೇಕು ಅಲ್ವಾ? ತಿಂಗಳಿಗೊಂದು ಸತಿ, ವಾರಕ್ಕೊಂದು ಸತಿ ಬಾಡಿಗೆ ಮನೆ ಚೇಂಜ್ ಮಾಡಿದಾಗ ಮಾಡಲಿಕ್ಕೆ ಬರಲ್ಲ. ಸಾಯೋವರೆಗೂ ಒಂದೇ. ಈ ವೃಂದಾವನದ ಹೆಣ್ಣು ಮಕ್ಕಳು ವಿಚಾರ ಮಾಡಿದ್ರಂತೆ, ಯಾವ ಹುಡುಗನ್ನ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೀಗೆ ಯೋಚನೆ ಮಾಡಿದ್ವಿ. ಯಾವ ಹುಡುಗನ್ನ ಆಯ್ಕೆ ಮಾಡಿಕೊಂಡ್ರೂ ಬಿಟ್ಟು ಹೋಗಲೇಬೇಕ್ರಿ. ಅವು ಯಾರು ಪರ್ಮನೆಂಟ್ ಗಂಡ ಅಲ್ಲ. ಯಾಕಂದರೆ ಈ ಜನ್ಮಕ್ಕೆ ಈ ಗಂಡ, ಹಿಂದಿನ ಜನ್ಮಕ್ಕೆ ಯಾವ ಗಣ್ಣೋ, ಮುಂದಿನ ಜನ್ಮಕ್ಕೆ ಯಾವ ಗಣ್ಣೋ, ಗ್ರಾಚಾರ ತಪ್ಪಿದ್ರೆ ಈ ಜನ್ಮಕ್ಕೆ ಯಾವ ಗಣ್ಣೋ ಅಲ್ವಾ? ಆ ಪರ್ಮನೆಂಟ್ ಗಂಡ ಬೇಕು, ಒಂದು ಪರ್ಮನೆಂಟ್ ಮನೆ ಮಾಡ್ಕೋಬೇಕು. ತುಂಬ ಜನ ಬಾಡಿಗೆ ಮನೆ ಸಾಕಾಗ ಅವ್ರೇನು ಮಾಡ್ತಾರೆ ಹೇಳಿ, ಒಂದು ಸಣ್ಣದೋ ಪುಟ್ಟದೋ ಗುಡಿಸ್ಲೋ ಒಂದು ಮನೆ ನಮ್ದಂತ ಇರ್ಬೇಕು ನೋಡಿ, ಎಂತಿರ್ತಾರಲ್ಲ
ಹಾಗೆ ಹೆಣ್ಣುಮಕ್ಕಳು ಅವರು ತರ್ಕ ಮಾಡಿದ್ದಾರಂತೆ, ವಿಚಾರ ಮಾಡಿದ್ದಾರಂತೆ. ನಮಗೆ ಒಳ್ಳೆ ಒಂದು ಧಾಮ, ಮನೆ, ಆಶ್ರಯಕ್ಕೆ ನೆಲೆ, ಪರ್ಮನೆಂಟ್ ಒಡೆಯ ಬೇಕು ಅಂತ ವಿಚಾರ ಮಾಡಿದಾಗ ಅವ್ರಿಗೆ ಅನ್ನಿಸ್ತಂತೆ, ನಮಗೆ ಪರ್ಮನೆಂಟ್ ಧಾಮ ಅಂದರೆ ಮೋಕ್ಷ. ಆ ಮೋಕ್ಷದ ನಾಯಕ ಒಡೆಯ ಅಂದರೆ ಇವನೇ ಈ ಕೃಷ್ಣ. ಇವನ ಕೈಲೇ ಮಾಂಗಲ್ಯ ಕಟ್ಟಿಸ್ಕೊಂಡು ಬಿಡೋದು ಒಳ್ಳೆಯದು. ಇವನ್ ಮದುವೆ ಮಾಡ್ಕೊಂಡ್ಬಿಟ್ರೆ ಜನ್ಮ ಜನ್ಮಕ್ಕೆ ಚೇಂಜ್ ಆಗೋದಿಲ್ಲೇ ಇಲ್ಲ. ಇವನು ಪರ್ಮನೆಂಟ್ ಪತಿ. ಹಾಗಾದರೆ ಗಂಡ ಅಂತ ಪಡೆದ್ರೆ ಇವನನ್ನೇ ಪಡಿಬೇಕು. ಪತಿಂ ವಶೀಕರ್ತುಮಯಂ ಹಿ ಕಾಲಃ ಇತೀವ ಕೃಷ್ಣಂ ಪತಿಮಾಪ್ತು ಕಾಮಾಃ. ವೃಂದಾವನದಲ್ಲಿರುವಂತಹ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಕೃಷ್ಣನ ಮನೆಯೇ ನಮಗೆ ಅಸದೃಶವಾದ ಧಾಮ. ಕೃಷ್ಣನ ಮನೆಗೆ ಸದೃಶವಾದ ಧಾಮ ಮತ್ತಿನ್ನೊಂದಿಲ್ಲ. ಯಾಕೆ? ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ನಮ್ಮೂರೇ ವಾಸ. ಅಯ್ಯೋ ನಿಮ್ಮೂರಲ್ಲಿ ಏನು ಸ್ಪೆಷಲ್ಲು? ಅಯ್ಯೋ ನಮ್ಮೂರು ಭಾರಿ ಸ್ಪೆಷಲ್. ಉಣುವ ದುಃಖ ಇಲ್ಲ ಅಲ್ಲಿ ಅಂತಾರೆ. ಊಟ ಮಾಡೋ ಪ್ರಾಬ್ಲಮ್ಮೇ ಇಲ್ಲ. ಈ ನೋಡಿ, ಯಾರದೇ ಮನೆಗೆ ಹೋದರೂ ಅಲ್ಲಿ ಅಡುಗೆ ಮಾಡ್ಬೇಕಾ, ಬಂದವ್ರಿಗೆಲ್ಲ ಕಾಫಿ ಮಾಡಿಕೊಡ್ಬೇಕಾ, ಏಕಾದಶಿ ಇಲ್ದಿದ್ರೂ ಬೇರೆ ದಿನ ಆದರೂ ಮಾಡಿಕೊಡ್ಬೇಕಾ. ಆದರೆ ಕೃಷ್ಣನ ಮನೆಗೆ ಹೋಗ್ಬಿಟ್ರೆ ಅಡುಗೆ ಮಾಡೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಊಟ ಮಾಡೋಕ್ಕೆ ಯಾರೂ ಬರೋದೇ ಇಲ್ಲ. ಅಲ್ಲಿ ಉಣುವ ದುಃಖ ಇಲ್ಲ, ಊಟದ್ದೇ ದುಃಖ ಅಂತ. ಅಲ್ಲ, ಊಟದ್ದೇನು ದುಃಖ ನಮ್ಗೆ ಅರ್ಥ ಆಗಲಿಲ್ಲಪ್ಪ. ಊಟದ ಭಾರಿ ದುಃಖ ರೀ. ಅದು ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಏನಂದರೆ ತಿನ್ನೋ ಇಷ್ಟು ಅನ್ನಕ್ಕೆ ಎಷ್ಟು ಕಾರ್ಯಕ್ರಮ ರೀ. ಒಲೆ ಹಚ್ಚಬೇಕು, ಅಕ್ಕಿ ತೊಳಿಬೇಕು, ಅದನ್ನ ಇಡಬೇಕು, ಅದು ಸರಿಯಾಗಲಿಲ್ಲ ಸೀದೋಗ್ಬಿಟ್ರೆ ಕಟ್ಟ, ತಿನ್ನೋರ ಕೈಲಿ ಬೈಸ್ಕೋಬೇಕು, ಆಮೇಲೆ ಪಾತ್ರೆ ತೊಳಿಬೇಕು ಅಲ್ವಾ. ಅದಕ್ಕೆ ಈ ಕೆಲವರೆಲ್ಲ ಬುದ್ಧಿವಂತರು ಈಗ ಆ ಕಾರ್ಯಕ್ರಮ ಎಲ್ಲ ಇಟ್ಕೊಳ್ಳೋದೇ ಇಲ್ಲ. ವೀಕೆಂಡ್ ಅಂಥೇಳಿ ಎಲ್ಲೋ ಹೋಗಿ ಏನೋ ತಿಂದು ಕಡೆಗೆ ವೀಕಾಗಿ ಎಂಡ್ ಆಗಿಬಿಡ್ತಾರೆ. ವೀಕೆಂಡ್ ಅಂದರೆ ವಾರದ ಕೊನೆ ಅಲ್ಲ, ಜೀವನದ ಕೊನೆ. ಅದು ವೀಕ್ ಆಗೋದು, ಕಡೆಗೆ ಒಂದಿನ ಎಂಡ್ ಆಗೋದು. ಅದನ್ನೇ ಮೊದಲಿಂದಲೂ ಅಭ್ಯಾಸ. ಕೆಲವು ರಿಟೈರ್ ಆಗೋಕ್ಕೆ ಮುಂಚೆ 3 ತಿಂಗಳಿಂದ ಅಭ್ಯಾಸ ಮಾಡ್ಕೊಳ್ಳೋದಿರುತ್ತಲ್ಲ, ಆ ಕಡೆಗೆ ಅಭ್ಯಾಸ ಮಾಡ್ಕೊಳ್ಳೋ ಕಷ್ಟ ಅಂತ ಮೊದಲಿಂದೇ ವೀಕ್ ಆಗ್ತಾ ಹೋಗಿ ಕಡೆಗೆ ಎಂಡ್ ಆಗಿಬಿಡ್ತಾರೆ. ಅದಾಗಬಾರ್ದು ಅಂತಾದರೆ ಕಷ್ಟದಲ್ಲಿ ಸುಖ ಇದೆ, ಕಷ್ಟಪಡಬೇಕು. ಆದರೆ ಭಗವಂತನ ಮನೆ ಇದೆಯಲ್ಲ, ಅದು ಹೆಣ್ಮಕ್ಳು ಒಳ್ಳೆ ಮನೆ ಅಂತೆ. ಅಲ್ಲಿ ಅನುಜ ತನುಜರು ಅಲ್ಲಿಲ್ಲ. ಅನುಜ ತನುಜ ಬಾಮೈದ ಅಥವಾ ಗಂಡನ ಅಣ್ಣ ಗಂಡನ ತಮ್ಮ ಕಿರಿಕಿರಿ. ಆ ಗಂಡ ಒಬ್ಬನೇ, ಅವಾಗ ಅಣ್ಣಿಲ್ಲ ತಮ್ಮಿಲ್ಲ. ಇದೇನಾ ಕೃಷ್ಣಂಗೆ ಅಣ್ಣ ಅಂತ ಯಾರಾದರೂ? ತಮ್ಮ ಅಂತ ಯಾರಿದ್ದಾರಾ? ಅತ್ತೆ ಅಂತಿದ್ದಾರಾ? ಮಾವ ಅಂತಿದ್ದಾರಾ? ಅತ್ತೆ ಕಾಟ ಭೂತದ ಭಯ ಯಾವುದಿಲ್ಲ ಅಲ್ಲಿ. ಅಂಥ ಒಳ್ಳೆ ಪರ್ಮನೆಂಟ್ ಮನೆ ಅಂಥೇಳಿ ಆ ವೃಂದಾವನದ ಹೆಣ್ಣು ಮಕ್ಕಳೆಲ್ಲ ಪತಿಂ ವಶೀಕರ್ತುಮಯಂ ಹಿ ಕಾಲಃ ಇತೀವ ಕೃಷ್ಣಂ ಪತಿಮಾಪ್ತು ಕಾಮಾಃ ವ್ರತಂ ವಿತೇನು ಕಿಲ ಗೋಪಕನ್ಯಾ ವಿತರ್ಕ್ಯ ತಸ್ಯ ಸಮಧಾಮಧನ್ಯ. ಅಸದೃಶವಾದ ಅರಮನೆ ಕೃಷ್ಣನ ಮನೆ. ಈ ಮನೆಗೆ ಸಮಾನವಾದ ಮತ್ತೊಂದು ಮನೆ ಇಲ್ಲ. ಈ ಮನೆಗೆ ಒಡೆಯ ಕೃಷ್ಣ, ಅವನನ್ನೇ ಪತಿಯಾಗಿ ಪಡಿಬೇಕು. ಇದು ಒಳ್ಳೆ ಕಾಲ ಅಂತಾರೆ. ಏನಂದರೆ ಈಗ ಮನುಷ್ಯ ಜನ್ಮ ಬಂದಿದೆಯಲ್ಲ, ದೇವರನ್ನು ವಶ ಮಾಡ್ಕೊಳ್ಳಿಕ್ಕೆ ಇದು ಒಳ್ಳೆ ಕಾಲ. ಈ ಜನ್ಮ ಕಳ್ಕೊಂಡು ಇನ್ಯಾವುದೋ ಕಾಲದಲ್ಲಿ ಆಚಾರ್ಯ ಈ ಜನ್ಮದಲ್ಲಂತೂ ಇಷ್ಟೇ ನೋಡೋಣ, ಮುಂದಿನ ಜನ್ಮಕ್ಕೆ ನೋಡೋಣ. ಅಲ್ಲ, ಮುಂದಿನ ಜನ್ಮಕ್ಕೆ ಇದೇ ಮನುಷ್ಯ ಜನ್ಮ ಬರುತ್ತೆ ಅಂತೇನು ಗ್ಯಾರಂಟಿ? ನೀವು ಪ್ರೀತಿ ಮಾಡೋ ನಾಯಿ ಆಗಿ ಯಾಕೆ ಆಗಬಾರ್ದು? ವಾಪಿ ಸ್ಮರನ್ ಭಾವ. ಸಾಯೋ ಕಾಲದಲ್ಲಿ ಏನು ಚಿಂತನೆ ಮಾಡ್ಕೊಂಡು ಸತ್ತೀವಿ ಅದು ಆಗ್ತೀವಂತೆ. ಅದರಿಂದ ಇದು ಒಳ್ಳೆ ಕಾಲ. ಈ ಕಣ್ಣು ಕೈಕಾಲು ಕಿವಿ ನಾಲಿಗೆ ಇದ್ದು ಮನುಷ್ಯ ಜನ್ಮ ಬಂದು ಸರಿಯಾಗಿ ಬುದ್ಧಿ ಇದ್ದು ಕಣ್ಣು ಕೈಕಾಲು ಕಿವಿ ಎಲ್ಲ ನಮ್ಮ ಕೈಲೇ ಇರುವಾಗ ಇದು ಒಳ್ಳೆ ಕಾಲ. ದೇವರನ್ನು ವಶ ಮಾಡಿಕೊಳ್ಳಿಕ್ಕೆ ಕೌಮಾರಾದ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಭಗವಂತನಿಗೆ ಸಂಬಂಧಪಟ್ಟ ಕರ್ಮವನ್ನು ಮಾಡಿ ಭಗವಂತನನ್ನು ವಶ ಮಾಡಿಕೊಂಡ್ರೆ ಎಂದೆಂದು ಕುಂದಿಲ್ಲದ ಆನಂದವನ್ನು ಉಣಿಸುವಂಥ ಅರಮನೆ ವೈಕುಂಠ ಅದು ಪ್ರಾಪ್ತಿ. ಅಂಥ ಲೋಕ ಇದು ಒಳ್ಳೆ ಟೈಮ್ ಅಂಥೇಳಿ. ಅಲ್ಲ, ಹೆಂಗಸರು ಮಾಡಬೇಕು, ಗಂಡಸರು ನಾವು ಮಾಡಬೇಕ್ರಿ. ಜಗತ್ತಲ್ಲಿ ಗಂಡಸಂತ ಯಾರಿಲ್ಲ, ಪುರುಷ ಅಂತಿಲ್ಲೇ ಇಲ್ಲ. ಪುರುಷ ಅಂತಿದ್ರೆ ಅದು ಭಗವಂತ ಮಾತ್ರ. ಪರಮಪುರುಷ ಬ್ರಹ್ಮಾದಿಗಳು ಆ ಭಗವಂತನನ್ನು ಮೋಹಿಸ್ತಾರಂತೆ. ಯಾರ್ಯಾರನ್ನೋ ಕಟ್ಕೊಂಡ್ರೆ ಯಾವಾಗಲೂ ಗೋಲ್ಡ್ರಿ. ಒಬ್ಬನ ಕಟ್ಕೋಬೇಕು ಕುತ್ತಿಗೆಗೆ. ಅದು ಯಾರನ್ನ? ಗಲ ಅಂದರೆ ಗಲ, ಸಂಸ್ಕೃತದಲ್ಲಿ ಗಲ ಅಂದರೆ ಕುತ್ತಿಗೆ. ಇದರಲ್ಲಿ ಮಂಗಲ, ಅದೇ ಮಾಂಗಲ್ಯ. ಕುತ್ತಿಗೆಯಲ್ಲಿ ಎಲ್ಲರಿಗೂ ಒಂದು ಮಾಂಗಲ್ಯ ಇರಬೇಕು.
ಅದು ಯಾವುದಂದರೆ ಭಗವಂತನ ನಾಮ ಅನ್ನೋದು ಕುತ್ತಿಗೆ ಒಳಗೆ ಮಂಗಲಪ್ರದವಾಗಿದ್ದರೆ, ಈ ತಾಳಿನ ಕಟ್ಕೊಂಡ್ಬಿಟ್ರೆ ಏನು ಕರ್ಮ ಬಂದಾಗಲೂ ತಾಳುವ ಬುದ್ಧಿ ನಿಮಗಿದ್ರೆ, ತಾಳ್ಮೆ ನಿಮಗಿದ್ರೆ, ಆ ತಾಳಿ ಕಟ್ಟಿಸ್ಕೊಂಡವ್ರಿಗೆಲ್ಲ ಭಗವಂತ ತನ್ನ ಮನೆಯಾಗಿರೋ ಅನಂತಾಸನವೇ ಮೊದಲಾದ ಆಲಯದೊಳಿಟ್ಟು ಅಣುಗಾನಂದದಲ್ಲಿ ಅವರ ವಶರಾಗುವವನ ಕಾರುಣ್ಯಕ್ಕೇನೆಂಬೆ ಅಂತಾರೆ ಜಗನ್ನಾಥದಾಸರು. ಅಂಥ ಮಾಂಗಲ್ಯ ದೇವ್ರ ಕೈಲಿ ಕಟ್ಸ್ಕೋಬೇಕು. ನೋಡಿ, ಕೆಲವು ಆಫೀಸಲ್ಲಿ ಗಂಡಸಿರಲಿ ಹಿಂಗಸಿರಲಿ ಆಫೀಸ್ ಸಂಬಂಧಪಟ್ಟ ಬ್ಯಾಡ್ಜ್ ಹಾಕ್ಕೊಳ್ತಾರೋ ಇಲ್ಲ, ಇದು ಗಂಡಸರು ಮಾತ್ರ ಹಾಕ್ಕೊಳ್ಳೋದು ಹಂಗೇನಿಲ್ಲ. ಆಫೀಸ್ ಸಂಬಂಧಪಟ್ಟವರೆಲ್ಲ ID ಕಾರ್ಡ್ ನೇತಾಕೊಂಡಿರ್ತಾರ. ಹಾಗೆಲ್ಲ ನಾವು ವಿಷ್ಣುಗೆ ಸಂಬಂಧಪಟ್ಟವ್ರು ID ಕಾರ್ಡ್ ಕುತ್ತಿಗೆ ಕಟ್ಕೋಬೇಕು. ಅದ್ಯಾವುದು ಭಗವಂತನ ನಾಮಸ್ಮರಣ, ಆ ಸ್ಮರಣೆನೇ ಕುತ್ತಿಗೆ ಕಟ್ಕೋಬೇಕು. ಅದು ಕಟ್ಕೊಂಡ್ಬಿಟ್ಟು ನಿಮ್ಮ ಸಂತತ ನಿಮ್ಮ ಕತ್ತಿನ ಒಳಗೆ ಚಿಂತನೆ ಇತ್ತು ದೇವ್ರದ್ದು, ನಿಮ್ಮ ತಲೆ, ನಿಮ್ಮ ಕಣ್ಣು, ನಿಮ್ಮ ಕೈ, ನಿಮ್ಮ ಕಾಲು, ನಿಮ್ಮ ಕಿವಿ ಆ ಭಗವಂತನ ಸ್ಮರಣೆ ಮಾಡ್ತಾ ಇದೆ ಅಂತ ಆದರೆ ನೀವು ಭಗವಂತನ ಪತ್ನಿಯರು. ಭಗವಂತ ನಿಮ್ಮ ಆಳುವ ಪತಿ, ಅವನೇ ಬಾಸ್, 14 ಲೋಕದ ಬಾಸ್. ಅವನು ಯಾವಾಗಲೂ ದಾಸ್. ನಾವು ಬಾಸ್ಗೆ ದಾಸರಾಗಿದ್ರಿ ಅಂದರೆ ಪರ್ಮನೆಂಟ್ ಮನೆ ಅಂತ. ಇದು ಒಳ್ಳೆ ಕಾಲ ಅಂಥೇಳಿ ಅವರೆಲ್ಲ ಇದು ಸರಿಯಾದ ಕಾಲ ಅಂತ ಆ ಭಗವಂತನನ್ನು ಪೂಜೆ ಮಾಡಿದ್ದಾರಂತೆ. ಅವ್ರ ಪೂಜೆ ಭಾಳ ಅದ್ಭುತವಾದ ಪೂಜೆ ಅಲ್ಲ. ದೇವರನ್ನ ಒಲಿಸ್ಕೊಳ್ಬೇಕಾದ್ರೆ ದೇವರು ಪೂಜೆ ಮಾಡ್ಬೇಕಪ್ಪ. ದೇವ್ರನ್ನ ಒಲಿಸ್ಕೊಳ್ಬೇಕು ಅಂತ ಅವ್ರ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ. ಈ ಹೆಣ್ಣುಮಕ್ಕಳು ಅವ್ರ ಮನೆಯವರು ಯಾರು? ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ. ನೀವು ಅಷ್ಟೇ, ದೇವ್ರನ್ನ ಹೊಲಿಸ್ಕೊಳ್ಳೋ ಆಸೆ ಇದ್ದರೆ ಲಕ್ಷ್ಮೀ ಪೂಜೆ ಮಾಡಿ. ಲಕ್ಷ್ಮೀ ಪೂಜೆ ಅಂದರೆ ಗಂಡಸರು ಮಾಡೋ ಲಕ್ಷ್ಮೀ ಪೂಜೆ ಬೇರೆ, ಹೆಂಗಸರು ಮಾಡೋ ಲಕ್ಷ್ಮೀ ಪೂಜೆ ಬೇರೆ. ಲಕ್ಷ್ಮಿಗೆ 2 ಮುಖ ಇದೆ ರೀ. ಒಂದು ಮುಖಕ್ಕೆ ಗಂಡಸರು ಪೂಜೆ ಮಾಡ್ಬೋದು, ಇನ್ನೊಂದು ಮುಖಕ್ಕೆ ಹೆಂಗಸರು ಪೂಜೆ. ಲಕ್ಷ್ಮೀದು 2 ಮುಖ ಯಾವುದು ಗೊತ್ತಾ? ಈ ಸಂಪತ್ತಿಗೆ ಅಭಿಮಾನಿ ಲಕ್ಷ್ಮಿ ಇದ್ದಾಳಲ್ಲ, ಭಾಗ್ಯಲಕ್ಷ್ಮಿ ಬಾರಮ್ಮ, ಅವಳಿಗೆ ನೀವು ಶುಕ್ರವಾರ ಡೈಲಿ ಪೂಜೆ ಮಾಡಿ ಲಕ್ಷ್ಮೀ ಪೂಜೆ. ಗಂಡಸರು ಯಾವುದು ಅಂದರೆ ಸಕಲ ವಾಂಗ್ಮನಸ ದೇವತಾ ಲಕ್ಷ್ಮಿ, ಎಲ್ಲ ಶ್ರುತಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮಿ, ವೇದಕ್ಕೆ ಅಭಿಮಾನಿ ಲಕ್ಷ್ಮಿ. ಆಕೆಯ ಉಪಾಸನೆ ಅಂದರೆ ನಿರಂತರ ವೇದ ಪಾಠ ಪ್ರವಚನವನ್ನು ಮಾಡ್ತಾ ಇರ್ತಕ್ಕಂಥ ಅಧ್ಯಯನ, ಶಾಸ್ತ್ರದ ಅಧ್ಯಯನ, ಯಾವಾಗಲೂ ದೇವರನ್ನು ಕುರಿತು ಅಧ್ಯಯನ ಮಾಡ್ತಿದ್ರಿಂದ ಅದು ಲಕ್ಷ್ಮೀ ಉಪಾಸನೆ. ಇದು ಗಂಡಸರು ಮಾಡೋ ಉಪಾಸನೆ, ಅದು ಹೆಂಗಸರು ಮಾಡೋ ಉಪಾಸನೆ. ಒಟ್ಟಿಬ್ಬರು ಈ ಲಕ್ಷ್ಮೀ ಪೂಜೆ ಮಾಡಿ ಆ ಲಕ್ಷ್ಮೀ ಯಜಮಾನರನ್ನು ಒಲಿಸ್ಕೊಳ್ಳೋ ಕಾರ್ಯಕ್ರಮ. ಅದಕ್ಕಾಗಿ ಹೆಣ್ಣು ಮಕ್ಕಳು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ. ಅದು ಯಾಕೆ ಲಕ್ಷ್ಮೀ ಪೂಜೆ ಇವರು ಮಾಡಿದ್ರು ಅದನ್ನು ವಾದಿರಾಜರು ಬೇರೆ ಕ್ರಮದಲ್ಲಿ ವರ್ಣನೆ ಮಾಡ್ತಾರೆ. ಅವರಂತಾರೆ, ಪುಮಾಂಸಮಭ್ಯರ್ಚಯಿತುಂ ಸಲಜ್ಜಾ ಸಮಾಂತರಂಗ ವರವರ್ಣನಿಶ್ಚ ಸಹೋದರೀಂ ಶ್ರೀರಮಣಸ್ಯ ದುರ್ಗಾ ಅಪೂಜಯಂ ಸ್ತಾಂ ಕೃತ ವಿಶ್ವಸರ್ಗಾಂ. ಈ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕು ಅಂತ ಮನಸ್ಸಿನಲ್ಲಿ ಆಸೆ ಇರೋದು ಕೃಷ್ಣನನ್ನು. ಅವನಿಗೆ ಪೂಜೆ ಮಾಡಿ ಪೂಜೆಯಿಂದ ಮೆಚ್ಚಿದ ಕೃಷ್ಣನನ್ನು ಏನು ಬೇಕು ವರ ಅಂತ ಕೃಷ್ಣ ಕೇಳಿದ್ರೆ, ಇಲ್ಲ ನೀನೇ ನಮಗೆ ಗಂಡ ಆಗಬೇಕು ಅಂತ ಕೇಳಲಿಕ್ಕೆ ಇವ್ರಿಗೆ ನಾಚಿಕೆ. ಅದಕ್ಕೆ ಅವ್ರೇನು ಮಾಡಿದ್ರು, ಸಮಾಂತರಂಗ ವರವರ್ಣನಿಶ್ಚ. ಹೆಣ್ಣು ಮಕ್ಕಳ ಮುಂದೆ ಏನು ಹೇಳ್ಕೊಳ್ಳೋಕ್ಕೂ ನಾಚಿಕೆ ಇಲ್ಲ ಅಲ್ವಾ? ಹೆಣ್ಣುಮಕ್ಳ ಹತ್ರ ಏನು ಬೇಕಾದ್ರೂ ಹೇಳ್ಕೊಳ್ಬೋದು. ಅದಕ್ಕೆ ಹೆಣ್ಣುಮಗಳು ಯಾರು? ದುರ್ಗಾದೇವಿ. ಮತ್ತಷ್ಟೇ ಅಲ್ಲ, ಕೃಷ್ಣಾವತಾರ ಕಾಲದಲ್ಲಿ ದುರ್ಗೆ ಸಹೋದರಿಯಾಗಿ ಹುಟ್ಟಿದ್ದಾಳೆ. ಅಂದರೆ ತಮಗೆ ಬೇಕಾದಂತಹ ಹೀರೋ ಕೃಷ್ಣ, ಅವನ ಹತ್ರ ಹೇಳಲಿಕ್ಕೆ ನಾಚಿಕೆ. ಅದಕ್ಕೆ ಅವನ ತಂಗಿ ಒಬ್ಬಳಿದ್ಲು ದುರ್ಗಾ, ಅವಳನ್ನ ಪೂಜೆ ಮಾಡಿ ಅವಳನ್ನ ಬುಟ್ಟಿಗೆ ಹಾಕ್ಕೊಂಡು ಅವಳು ನೋಡೋಕ್ಕೆ ಹೋಗೋ ಹಾಗೆ ಮನೆಗೆ ಹೋಗಿ ಅವಳ ಪಾದ ಹಿಡಿದು ಕಡೆಗೆ ಅವನಿಗೂ ಒಡೆಯನಾದ ಹಿರಿಯನಾದ ಕೃಷ್ಣನನ್ನು ಪಡೆಯುವ ಭಾಗ್ಯ. ಸಹೋದರೀಂ ಶ್ರೀರಮಣಸ್ಯ ದುರ್ಗಾಂ ಅಪೂಜಯಂತಾಂ ಕೃತ ವಿಶ್ವಸರ್ಗಾಂ. ಇವಳು ಅಲ್ರಿ ಏನೇ ಇರ್ಬೋದು, ಒಂದು ಹೆಣ್ಣನ್ನು ಪೂಜೆ ಮಾಡಿ ಕೃಷ್ಣನ್ ಪಡಿಲಿಕ್ಕೆ ಸಾಧ್ಯವಾ? ಅಂದರೆ ಇದು ಹೆಣ್ಣು ಅಂದರೆ ಆರ್ಡಿನರಿ ಅಂದ್ಕೊಂಡ್ಬಿಟ್ಟಿರಾ, ಇದು ಸಾಮಾನ್ಯ ಅಲ್ಲ. ಕೃತ ವಿಶ್ವಸರ್ಗಾಂ. ಈ ಹೆಣ್ಣು ಮಗಳು ಎಂಥವಳು ಅಂದರೆ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡುವ ಕೆಪಾಸಿಟಿ ಇರುವ ಹೆಣ್ಣಿದು. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಬಂಧ ಮೋಕ್ಷವನ್ನು ದುರ್ಗಾದೇವಿ ಮಾಡ್ತಾಳೆ. ಸಾಮಾನ್ಯಳಲ್ಲ ಇವಳು. ಇಷ್ಟೆಲ್ಲ ಶಕ್ತಿ ಎಲ್ಲಿಂದ ಬಂದಿದೆ? ಆ ಭಗವಂತನ ಅನುಗ್ರಹ ವಿಶೇಷದಿಂದ ಬಂದಿದೆ. ಆ ದೇವರ ಅನುಗ್ರಹ ವಿಶೇಷದಿಂದ ಇಷ್ಟೆಲ್ಲ ಸಾಮರ್ಥ್ಯ ಪಡೆದವಳು. ಅಂತಹ ಹೆಣ್ಣಾದ ದುರ್ಗಾದೇವಿಯನ್ನು ಪೂಜೆ ಮಾಡಿ
ತಮ್ಮ ಅಂತರಂಗವನ್ನು ಅವಳ ಮುಂದಿಟ್ಟು ತನ್ಮುಖಾಂತರವಾಗಿ ಕೃಷ್ಣನನ್ನು ಪಡಿಬೇಕು ಅಂತ ತಿಳ್ಕೊಂಡು ಇವರೆಲ್ಲ ದುರ್ಗಾ ಪೂಜೆ ಮಾಡ್ತಾ ಇದ್ದಾರೆ. ಆ ಪೂಜೆ ಹೇಗೆ ಮಾಡಿದ್ರು, ಆ ಪೂಜೆಯಿಂದ ನಮಗೆ ತಿಳಿಸುವಂತಹ ಸಂದೇಶವನ್ನು ಇದೆಲ್ಲ ಮತ್ತೆ ನಾಳೆ ಸೇರಿದಾಗ ನೋಡಿ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ದ್ವೇಷಾರ್ಪಣಮಸ್ತು. ಕೃಷ್ಣ